ಆಲ್ ರೈಟ್, ಈ ವಿಡಿಯೋದಲ್ಲಿ ನಾವು LLM API ಕಾಲ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ನಮ್ಮ AI ಇಂಜಿನಿಯರ್ ಸೀರೀಸ್ ಇದು 5ನೇ ವಿಡಿಯೋ ಆಗಿರುತ್ತೆ. ಅಂಡ್ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು LLM ಆರ್ಕಿಟೆಕ್ಚರ್ ಅಥವಾ ಒಂದು LLM ಯಾವ ರೀತಿ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಆಫ್ LLM ಬಗ್ಗೆ ನೋಡ್ತಾ ಇದ್ದೇವೆ. ಒಬ್ಬ AI ಇಂಜಿನಿಯರ್ ಯಾವ ರೀತಿ ಪ್ರೋಗ್ರಾಮ್ಯಾಟಿಕಲಿ LLM ಜೊತೆ ಕಮ್ಯುನಿಕೇಟ್ ಮಾಡಬಹುದು ಅಂಡ್ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು ಎಂಬುದಾಗಿ ನಾವು ಡೀಟೇಲ್ಡ್ ಆಗಿ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ ಮುಖಾಂತರ ನೋಡ್ತಾ ಇದ್ದೇವೆ. ಸೊ ವಿ ಆರ್ ಗೋಯಿಂಗ್ ಟು make an API call to an AI model and get the output. ಅದ್ರ ಜೊತೆಗೆ AI ಇಂಜಿನಿಯರ್ ಎಕ್ಸಾಕ್ಟ್ಲಿ ಏನ್ ಕೆಲಸ ಮಾಡ್ತಾರೆ ಅಂಡ್ ಡಿಫರೆಂಟ್ AI ಮಾಡೆಲ್ಸ್ ಬಗ್ಗೆನೂ ನಾವು ಈ ವಿಡಿಯೋದಲ್ಲಿ ನೋಡ್ತಿದ್ದೇವೆ. ಸೊ ದೇರ್ ಇಸ್ ಲಾಟ್ ಟು ಕವರ್. ಸೊ ವಿದೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಲ್ ರೈಟ್, ಸೊ ಬಿಫೋರ್ ಮೇಕಿಂಗ್ ಅವರ್ ಫಸ್ಟ್ API ಕಾಲ್ ನಾವು ಮೊದಲು AI ಇಂಜಿನಿಯರ್ ಎಕ್ಸಾಕ್ಟ್ಲಿ ಏನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇದೆ. AI ಇಂಜಿನಿಯರ್ ಬೇಸಿಕಲಿ LLMs ಅನ್ನು ಬಿಲ್ಡ್ ಮಾಡುವವರ ಅಥವಾ ಏನು ಅವ್ರು ಎಕ್ಸಾಕ್ಟ್ಲಿ ಮಾಡ್ತಿದ್ದಾರೆ ಅಥವಾ ನಾರ್ಮಲ್ ಚಾಟ್ ಬಾಟ್ಸ್ ಬಿಲ್ಡ್ ಮಾಡುವವರ ಅಂತ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಐ ವುಡ್ ಲೈಕ್ ಟು ಸ್ಟೇಟ್ ದಿಸ್, ಬಿಕಾಸ್ ಇದು ಗೊತ್ತಾದ್ರೆ ಮಾತ್ರ ನಾವು ಯಾಕೆ ಈ LLM ಅನ್ನು ಬೇಸಿಕಲಿ ಒಂದು API ಮುಖಾಂತರ ಕಮ್ಯುನಿಕೇಟ್ ಮಾಡಿಕೊಂಡು ಕಾಲ್ ಮಾಡ್ತಿದ್ದೇವೆ ಅಂತ ನಮಗೆ ಡೀಪ್ ಆಗಿ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಬೇಸಿಕಲಿ AI ಇಂಜಿನಿಯರ್ ಈಸ್ ಅನ್ ಎಂಜಿನಿಯರ್. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಅಥವಾ ಪ್ರೀ ಟ್ರೈನ್ಡ್ ಆಗಿರುವಂತಹ ಮಾಡೆಲ್ಸ್ ಏನಿದೆ ಆ ಮಾಡೆಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಅವರು ಅಪ್ಲಿಕೇಶನ್ಸ್ ಅಲ್ಲಿ ಇಂಟಗ್ರೇಟ್ ಮಾಡ್ತಾರೆ. ಸೊ ಈ ಪ್ರೀ ಟ್ರೈನ್ಡ್ ಆಗಿರುವಂತಹ ಮಾಡೆಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಓಪನ್ AI ಇದು ಹಲವಾರು GPT ಮಾಡೆಲ್ಸ್ ಗಳಿವೆ. ಅದೇ ರೀತಿ ಗೂಗಲ್ ಇದು ಜೆಮಿನೈ ಮಾಡೆಲ್ಸ್ ಇದೆ, ಅಥವಾ ಆಂಥ್ರೋಪಿಕ್ ಇದು ಕ್ಲಾಡ್ ಇದು ಹಲವಾರು ಮಾಡೆಲ್ಸ್ ಗಳಿವೆ. ಸೊ ಈ ಮಾಡೆಲ್ಸ್ ಗಳನ್ನು ಯೂಸ್ ಮಾಡಿಕೊಂಡು, ಅದಲ್ಲದೆ ದೇರ್ ಆರ್ ಸೋ ಮೆನಿ ಓಪನ್ ಸೋರ್ಸ್ ಮಾಡೆಲ್ಸ್ ವಿಚ್ ದೇ ಆರ್ ಅವೈಲೇಬಲ್. ಸೊ ಈ AI ಇಂಜಿನಿಯರ್ಸ್ ಬೇಸಿಕಲಿ ಏನ್ ಮಾಡ್ತಾರೆ, ಈ ಓಪನ್ ಸೋರ್ಸ್ ಅಥವಾ ಯಾವುದೇ ಮಾಡೆಲ್ಸ್ ಇದ್ರು ಆ ಮಾಡೆಲ್ಸ್ ಅನ್ನು ಯೂಸ್ ಮಾಡಿಕೊಂಡು, ಪ್ರೀ ಎಕ್ಸಿಸ್ಟಿಂಗ್ ಆಗಿರುವಂತಹ ಮಾಡೆಲ್ ಯೂಸ್ ಮಾಡಿಕೊಂಡು ಅವರ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ತಾರೆ, ಅಥವಾ ಅವರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅದನ್ನು ಫೈನ್ ಟ್ಯೂನ್ ಮಾಡ್ತಾರೆ. ಸೊ ದೀಸ್ ಇಂಜಿನಿಯರ್ಸ್ ಆರ್ ಕಾಲ್ಡ್ ಆಸ್ AI ಇಂಜಿನಿಯರ್ಸ್. ಬೇಸಿಕಲಿ ಚಾಟ್ GPT ಅಥವಾ GPT ಎಂಬ ಮಾಡೆಲ್ ಅನ್ನು ಬಿಲ್ಡ್ ಮಾಡುವವರು ಬೇಸಿಕಲಿ AI ಇಂಜಿನಿಯರ್ಸ್ ಆಗಿರುವುದಿಲ್ಲ. ದೋಸ್ ಗೈಸ್ ಆರ್ ಕಾಲ್ಡ್ ಆಸ್ LLM ಇಂಜಿನಿಯರ್ಸ್ ಅಂತ ಕರೀತಾರೆ ಅವರನ್ನು. ಅಂದ್ರೆ ಅವರ ಕೆಲಸ ಏನು, ಮಾಡೆಲ್ ಅನ್ನು ಟ್ರೈನ್ ಮಾಡುದು, ಮಾಡೆಲ್ ಅನ್ನು ಬಿಲ್ಡ್ ಮಾಡುದು, ಮಾಡೆಲ್ ಅನ್ನು ಪ್ರಾಬಬ್ಲಿ ಅದಕ್ಕೆ ಬೇಕಾಗಿರುವಂತ GPU ಅನ್ನು ಪ್ರಾಬಬ್ಲಿ ಆರ್ಕೆಸ್ಟ್ರೇಟ್ ಮಾಡುದು. ಸೊ ಇವುಗಳೆಲ್ಲ ನಮ್ಮ LLM ಇಂಜಿನಿಯರ್ಸ್ ಆಗಿರ್ತಾರೆ. ಬಟ್ ಆ ಎಕ್ಸಿಸ್ಟಿಂಗ್ ಆಗಿರುವಂತಹ ಮಾಡೆಲ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಫಂಡಮೆಂಟಲಿ ನೀವು ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡುವವರಿಗೆ ನಾವು ಬೇಸಿಕಲಿ AI ಇಂಜಿನಿಯರ್ ಎಂಬುದಾಗಿ ಕರೀತೇವೆ. ಸೊ ಅವರ ಬೇಸಿಕ್ ಟಾಸ್ಕ್ ಗಳು ಏನೆಲ್ಲ ಆಗಿರುತ್ತೆ ಅಂತ ಹೇಳಿದ್ರೆ, ಒನ್ ಈಸ್ ಪ್ರಾಂಪ್ಟಿಂಗ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದೇ ರೀತಿ ಫೈನ್ ಟ್ಯೂನಿಂಗ್ ಅಂತ ಹೇಳಿದ್ರೆ ಮಾಡೆಲ್ ಅನ್ನು ಇನ್ನೂ ಬೆಟರ್ ಆಗಿ ಮಾಡುವಂತದ್ದು, ನಿಮ್ಮ ಯೂಸ್ ಕೇಸ್ಗೆ, ನಿಮ್ಮ ಡೇಟಾ ಓರಿಯೆಂಟೆಡ್ ಯೂಸ್ ಕೇಸಸ್ಗೆ ನಿಮ್ಮ ಮಾಡೆಲ್ಸ್ ಗಳನ್ನು ಅಥವಾ ನಿಮ್ಮ ಅಪ್ಲಿಕೇಶನ್ ಅನ್ನು ಫೈನ್ ಟ್ಯೂನ್ ಮಾಡಿಸುವಂತದ್ದು. ಇನ್ನೊಂದು ಡೆಫಿನೆಟ್ಲಿ RAG ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್. ಇದರ ಬಗ್ಗೆ ನಾವು ವಿಡಿಯೋಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಈ ಸೀರೀಸ್ ಕಂಟಿನ್ಯೂ ಆಗ್ತಿದ್ದಂಗೆ. ಅಂಡ್ ದೆನ್ ಏಜೆಂಟ್ಸ್, ವೆರಿ ಇಂಪಾರ್ಟೆಂಟ್, ಅಂಡ್ ವಿ ಆರ್ ಆಲ್ ಲಿವಿಂಗ್ ಇನ್ ದಿಸ್ ಏಜೆಂಟ್ ವರ್ಲ್ಡ್ ರೈಟ್ ನಾವು ಈಗ ಜನರೇಟಿವ್ AI ಇಂದ ಏಜೆಂಟಿಕ್ AI ಸೈಡ್ ಗೆ ಮುಂದೆ ಹೋಗ್ತಾ ಇದ್ದೇವೆ. ಅಂಡ್ ಇವಾಲ್ಯೂಯೇಷನ್ ಅಂಡ್ ಇಂಟಗ್ರೇಷನ್, ಇದ್ರ ಬಗ್ಗೆ ಡೀಪ್ ಆಗಿ ನಿಮಗೆ ಗೊತ್ತಿರಬೇಕಾದ ಅವಶ್ಯಕತೆ ಇಲ್ಲ. ಬಟ್ AI ಇಂಜಿನಿಯರ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಒಂದು ಮಾಡೆಲ್ ಇರುತ್ತೆ, ಆ ಮಾಡೆಲ್ ಅನ್ನು ಅವರು ಯೂಸ್ ಮಾಡ್ಕೊಂಡು ಅವರ ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಅಥವಾ ಅವರ ಅಪ್ಲಿಕೇಶನ್ಸ್ ಅಲ್ಲಿ ಇಂಟಗ್ರೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಬೇಸಿಕಲಿ ಇಫ್ ಯು ವಾಂಟ್ ಟು ಬಿಕಮ್ ಎನ್ AI ಇಂಜಿನಿಯರ್, ನೀವು ಡೆಫಿನೆಟ್ಲಿ ಒಂದು ಮಾಡೆಲ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ? ಸೊ ನಾವೆಲ್ಲರೂ ಏನ್ ಮಾಡ್ತೇವೆ, ಚಾಟ್ GPT ಓಪನ್ ಮಾಡ್ತೇವೆ, ಅದರ ಇಂಟರ್ಫೇಸ್ ಮುಖಾಂತರ ಪ್ರಶ್ನೆಗಳನ್ನು ಕೇಳ್ತೇವೆ, ಅದು ನಮಗೆ ಉತ್ತರವನ್ನು ಕೊಡುತ್ತೆ. ಬಟ್ ಒಬ್ಬ AI ಇಂಜಿನಿಯರ್ ನೆಸೆಸರಿಲಿ ಆಗಿ ಅವರು ಇಂಟರ್ಫೇಸ್ ಮುಖಾಂತರ ಕಮ್ಯುನಿಕೇಟ್ ಮಾಡಲ್ಲ. ಅವರ ಪ್ರೋಗ್ರಾಮ್ ಮುಖಾಂತರ, ಅವರು ಬರೆದಿರುವಂತಹ ಕೋಡ್ ಮುಖಾಂತರ ಚಾಟ್ GPT ಅಥವಾ ಎನಿ AI ಮಾಡೆಲ್ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಅಲ್ಲಿಂದ ಔಟ್ಪುಟ್ ಅನ್ನು ತಗೊಳ್ಳಿಕ್ಕೆ ನೋಡ್ತಾರೆ. ಅಂಡ್ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಾವು ಒಂದು AI ಮಾಡೆಲ್ಗೆ ಲೈವ್ ಆಗಿ ಒಂದು API ಕಾಲ್ ಅನ್ನು ಮಾಡಿ ಅಲ್ಲಿಂದ ಔಟ್ಪುಟ್ ಅನ್ನು ತಗೊಂಡು ಕೂಡ ನಾವು ನೋಡ್ತಾ ಇದ್ದೇವೆ. ಓಕೆ, ಆಲ್ ರೈಟ್. ಸೊ ಟೂಲ್ಸ್, ಪೈಥಾನ್, ಲ್ಯಾಂಗ್ಚೈನ್, ಡಾಕರ್, ಗಿಟ್ ಇದೆಲ್ಲ ನೆಸೆಸರಿ ಆಗಿರುವಂತಹ ಟೂಲ್ಸ್ ಅಷ್ಟೇ. ಲ್ಯಾಂಗ್ಚೈನ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ಡಾಕರ್ ಫಾರ್ AI ಕೂಡ ನಾವು ಫರ್ದರ್ ಈ ಸೀರೀಸ್ ಅಲ್ಲಿ ಡಿಪ್ಲಾಯ್ಮೆಂಟ್ ಸ್ಟೇಜಸ್ ಅಲ್ಲಿ ಬರುವಾಗ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಫಸ್ಟ್ ಇದು ಅರ್ಥ ಆಗಲೇಬೇಕಾಗುತ್ತೆ ಬಿಫೋರ್ ಗೆಟಿಂಗ್ ಸ್ಟಾರ್ಟೆಡ್. ಸೊ ದಿಸ್ ಇಸ್ AI ಇಂಜಿನಿಯರ್. ಸೊ ನೆಕ್ಸ್ಟ್ ಐ ವಾಂಟ್ ಟು ಟಾಕ್ ಫ್ಯೂ ಥಿಂಗ್ಸ್ ಅಬೌಟ್ ಡಿಫರೆಂಟ್ AI ಮಾಡೆಲ್ಸ್ ಬಗ್ಗೆ ನನಗೆ ಸ್ವಲ್ಪ ಮಾತಾಡಬೇಕು. ಸೊ ಅದರಲ್ಲಿ ಪಾಪ್ಯುಲರ್ ಆಗಿರುವಂತಹ ಮಾಡೆಲ್ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಓಪನ್ AI ಇದು GPT ಮಾಡೆಲ್ಸ್. ಅಂದ್ರೆ ಚಾಟ್ GPT ಅನ್ನು ರನ್ ಮಾಡುವಂತಹ ಮಾಡೆಲ್ಸ್ ಗಳಿದೆ, ಅವುಗಳಿಗೆ ನಾವು GPT ಮಾಡೆಲ್ಸ್ ಅಂತ ಕರಿತೇವೆ. ಸೊ ದಟ್ ಈಸ್ ಪ್ರಾಬಬ್ಲಿ ಫೇಮಸ್ ಆಗಿರೋದು AI ವರ್ಲ್ಡ್ ಗೆ ಒಂದು ಹೆಸರುವಾಸಿ ಅಥವಾ ಹೆಸರನ್ನು ತಂದು ಕೊಟ್ಟಿರುವುದೇ ನಮ್ಮ GPT ಮಾಡೆಲ್ಸ್ ಬೈ ಓಪನ್ AI. ಸೊ ದೇ ಆರ್ ಪ್ರಾಬಬ್ಲಿ ಅಂತ ಹೇಳೋದು
ದೇ ಹ್ಯಾವ್ ಚೇಂಜ್, ಅವರು ರೆವಲ್ಯೂಷನೈಸ್ ಮಾಡಿರೋದು ಈ ಪರ್ಟಿಕ್ಯುಲರ್ ಎ ಐ ಮಾಡೆಲ್ಸ್ಗಳನ್ನು. ಸೊ GPT ಇಸ್ ಪ್ರಿಟಿ ಟಾಪ್ ದೇರ್. ನೆಕ್ಸ್ಟ್ ಇಸ್ ಕ್ಲಾಡ್, ತುಂಬ ಹೆಸರುವಾಸಿಯಾಗಿರುವಂಥ ಒಂದು ಮಾಡೆಲ್. ಈಗ ಇಟ್ಸ್ ವೆರಿ ಪಾಪ್ಯುಲರ್ ಆ್ಯಂಡ್ ಮೋಸ್ಟ್ ಆಫ್ ದ ಅಪ್ಲಿಕೇಶನ್ಸ್ ಆರ್ ಬಿಲ್ಟ್ ಇನ್ ಕ್ಲಾಡ್ ನವ್ ಡೇಸ್. ಸೊ ವೆರಿ ಗುಡ್. ನೆಕ್ಸ್ಟ್ ಇಸ್ ಗೂಗಲ್ ಅವರದ್ದು ಜೆಮಿನೈ, ಅದೇ ರೀತಿ ನಮ್ಮದು ಮೆಟಾ ಅವರದ್ದು ಲಾಮಾ ಅಂತ ಒಂದಿದೆ, ಮಿಸ್ಟ್ರಲ್ ಅಂತ ಇದೆ, ಚೈನೀಸ್ ಪ್ರಾಡಕ್ಟ್ ಡೀಪ್ ಸೀಕ್ ಎಂಬ ಮಾಡೆಲ್ಸ್ ಇದೆ. ಸೊ ಹೀಗೆ ಹಲವಾರು ಮಾಡೆಲ್ಸ್ ಇದೆ. ನೀವು ಹಗ್ಗಿಂಗ್ ಫೇಸ್ ಎಂಬ ಒಂದು ಪ್ಲಾಟ್ಫಾರ್ಮಿಗೆ ಹೋದ್ರೆ ನಿಮ್ಗೆ ಅಲ್ಲಿ ಓವರ್ 2 ಮಿಲಿಯನ್ ಎ ಮಾಡೆಲ್ಸ್ ಅನ್ನು ನಿಮ್ಗೆ, ಅದು ಲಾರ್ಜ್ ಆಗಲಿ, ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ ಆಗಲಿ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಆಗಲಿ, ಹಲವಾರು ಡಿಫ್ರೆಂಟ್ ಸೈಜ್ ಇದು LLMs, ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇದು LLMs ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದೇ ರೀತಿ ನೀವು ಗ್ರಾಕ್ ಎಂಬ ಒಂದು ಎ ಮಾಡೆಲ್ ಅನ್ನು ಯೂಸ್ ಮಾಡಿದ್ರೆ ಅಲ್ಲಿ ನಿಮಗೆ ಹಲವಾರು ಮಾಡೆಲ್ಸ್ ಅನ್ನು ಸಿಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಗ್ರಾಕ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಓಕೆ, ಸೊ ದಿಸ್ ಈಸ್ ಅಬೌಟ್ LLM ಮಾಡೆಲ್ಸ್. ಅಂಡ್ ಎಲ್ಲಿ ನಿಮ್ಗೆ LLM ಮಾಡೆಲ್ ಸಿಗುತ್ತೆ? ಸೊ ಕೆಲವು LLM ಮಾಡೆಲ್ಸ್ ಆರ್ ಫ್ರೀ ಅಂಡ್ ಕೆಲವು LLM ಮಾಡೆಲ್ಸ್ ಆರ್ ಪೇಯ್ಡ್. ಡೆಫಿನೆಟ್ಲಿ ನಿಮ್ಮ ಓಪನ್ ಎ ಇದು, ಕ್ಲಾಡ್ ಇದು, ಅಂಡ್ ನಿಮ್ಮ ಏನು ಹೇಳ್ತೇವೆ, ನಿಮ್ಮ ಜೆಮಿನೈ, ಆಲ್ ದೀಸ್ ಆರ್ ಪೇಯ್ಡ್ ಮಾಡೆಲ್ಸ್. ಆ್ಯಂಡ್ ಫ್ರೀ ಮಾಡೆಲ್ಸ್ ಕೂಡ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ. ಸೊ ಫ್ರೀ ಮಾಡೆಲ್ಸ್ ಅಲ್ಲಿ ಡೆಫಿನೆಟ್ಲಿ ವಾಟ್ ವಿ ಆರ್ ಯೂಸಿಂಗ್ ಇಸ್ ಗ್ರಾಕ್. ಬಿಕಾಸ್ ಈ ವಿಡಿಯೋ ನೋಡುವವರಿಗೆ ಎಲ್ಲರಿಗೂ APIಗೆ ಹಣ ಕೊಟ್ಟು ಅಲ್ಲಿಂದ ಡೇಟಾವನ್ನು ತಗೊಳ್ಬೇಕಾದ ಅವಶ್ಯಕತೆ ಬರುತ್ತೆ. ನಾವು ಪೇಯ್ಡ್ ಮಾಡೆಲ್ಸ್ಗೆ ಹೋದ್ರೆ ಅದು ಎಲ್ಲರಿಗೆ ಯೂಸ್ ಮಾಡಬೇಕು ಅಥವಾ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಆಗಿರಬೇಕು ಅಂತ ಇಲ್ಲ. ಸೊ ಅದಕ್ಕೋಸ್ಕರ ಐ ಆಮ್ ಗೋಯಿಂಗ್ ವಿತ್ ಫ್ರೀ ಮಾಡೆಲ್. ಇವತ್ತಿದು ವಿಡಿಯೋದಲ್ಲಿ ನಾವು ಒಂದು ಫ್ರೀ ಮಾಡೆಲ್ ಅನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ನಾವು ಡೇಟಾವನ್ನು API ಕಾಲ್ ಮಾಡಿ ಅಲ್ಲಿಂದ ಡೇಟಾವನ್ನು ಫೆಚ್ ಮಾಡಲಿಕ್ಕೆ ನಾವು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡ್ತಿದ್ದೇವೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಗ್ರಾಕ್ ಫಾರ್ ದಟ್. ಪೇಡ್ ಡೆಫಿನೆಟ್ಲಿ ಓಪನ್ ಎ, ಆಂಥ್ರೋಪಿಕ್, ಅವರಿಗೆ ನೀವು ಆಲ್ರೆಡಿ ಗೊತ್ತಿದೆ, ನೀವು ಸಬ್ಸ್ಕ್ರಿಪ್ಷನ್ ಡೆಫಿನೆಟ್ಲಿ ತೆಗೆದಿರ್ಬೋದು. ಸೊ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಡಿಸ್ಕಸ್ ಇಸ್ ದಟ್ ನೀವು ಎಂತ ಸಬ್ಸ್ಕ್ರಿಪ್ಷನ್ ತಗೊಳ್ತೀರಿ ಅದು ಮತ್ತೆ API ಕಾಸ್ಟ್ ಇದು ಡಿಫ್ರೆನ್ಸ್, ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ದೇರ್. ಸೊ ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಬಟ್ ಈಗ ಅರ್ಥ ಮಾಡ್ಕೊಳ್ಳಿ, ಕೆಲವು ಕಡೆಯಿಂದ ಡೇಟಾ ಅಥವಾ ಒಂದು ಸ್ಟ್ರಾಂಗ್ ಆಗಿರುವಂಥ ಮಾಡೆಲ್ ಇಂದ ನೀವು ಡೇಟಾವನ್ನು ಅಕ್ಸೆಪ್ಟ್ ಮಾಡೋದು ಅಂತಿದ್ರೆ ಅಲ್ಲಿ ನಿಮಗೆ you have to pay them for the tokens you are going to use. So free API Grok, then paid API OpenAI, Anthropic. ಓಪನ್ ರೌಟರ್ ಅಂತ ಹೇಳಿದ್ರೆ ಇಟ್ಸ್ ಅ ಸಿಂಗಲ್ ಎಂಟ್ರಿ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಟ್ಸ್ ಕೈಂಡ್ ಆಫ್ ಅ ಮಾರ್ಕೆಟ್ ಪ್ಲೇಸ್. ಆ ಮಾರ್ಕೆಟ್ ಪ್ಲೇಸ್ ಒಳಗೆ ಹಲವಾರು ಬೇರೆ ಸಬ್ ಮಾಡೆಲ್ಸ್ಗಳು ಇರುತ್ತವೆ. ಸೊ ನೀವೇನ್ ಮಾಡಬೇಕು, ನೀವು ಓಪನ್ ರೌಟರ್ದು API ಕೀಯನ್ನು ಯೂಸ್ ಮಾಡಿಕೊಂಡು ಓಪನ್ ರೌಟರ್ಗೆ ರಿಕ್ವೆಸ್ಟ್ ಅನ್ನು ಕಳಿಸಬೇಕು. ಅದು ಮತ್ತೆ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೀವು ಯಾವ ಮಾಡೆಲ್ಸ್ ಅನ್ನು ಚೂಸ್ ಮಾಡಿದಿರೋ ಆ ಮಾಡೆಲ್ಸ್ ಕಡೆಗೆ ರಿಕ್ವೆಸ್ಟ್ ಗಳನ್ನು ಬೈಪಾಸ್ ಮಾಡುತ್ತೆ. ಸೊ ಇದಕ್ಕೆ ನಾವು ಓಪನ್ ರೌಟರ್ ಅಂತ ಕರಿತೇವೆ. ಅದೇ ರೀತಿ AWS Bedrock ಅಂತಿದೆ, ಅಜೂರ್ ಅವರದ್ದು AI ಮಾಡೆಲ್ಸ್ ಇದೆ, ಅಂಡ್ ಸೆಲ್ಫ್ ಹೋಸ್ಟ್ ಅಂತ ಹೇಳಿದ್ರೆ ಲೋಕಲಿ ರನ್ ಆಗುವಂತದ್ದು. ಅಂಡ್ ವೆರಿ ಗುಡ್ ಎಕ್ಸಾಂಪಲ್ ಇಸ್ ಓಲಾಮಾ ಇಸ್ ಅ ಮಾಡೆಲ್. ಅದನ್ನು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಿಮ್ಮ ಡಾಕರ್ ಸೆಟಪ್ ಅಲ್ಲಿ ಕೂಡ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಉಳಿದದೆಲ್ಲ ಕ್ಲೌಡ್ ಅಲ್ಲಿ ರನ್ ಆಗಿರುವಂತಹ ಮಾಡೆಲ್ಸ್ ಆಗಿರುತ್ತೆ, ಅಥವಾ ನಮ್ಮ ಸರ್ವರ್ ಅಲ್ಲಿ ಅಥವಾ ನಮ್ಮ ಲೋಕಲ್ ಮೆಷಿನ್ ಅಲ್ಲಿ ರನ್ ಆಗದಂತ AI ಮಾಡೆಲ್ಸ್ ಉಳಿದಿರೋದಲ್ಲ. ಬಟ್ ಸೆಲ್ಫ್ ಹೋಸ್ಟೆಡ್ ಅಂತ ಹೇಳಿದ್ರೆ ಲೋಕಲ್ ಆಗಿ ರನ್ ಆಗೋದು ಓಲಾಮಾ ಮತ್ತೆ LM ಸ್ಟುಡಿಯೋ ಅಂತಿರುವಂತ ಮಾಡೆಲ್ಸ್ ಇದೆ. ಸೊ ದೋಸ್ ರನ್ ಇನ್ ಯುವರ್ ಮೆಷಿನ್. ನನಗೆ ಬೇಕು ಅಂತಿದ್ರೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ಬೇಕಿದ್ರೆ ಅದನ್ನು ರನ್ ಮಾಡಬಹುದು, ಪ್ರೊವೈಡೆಡ್ ನಿಮ್ಮ ಲ್ಯಾಪ್ಟಾಪಿಗೆ ಅದನ್ನು ತಗೊಳ್ಳುವಂತ ಕೆಪಬಿಲಿಟೀಸ್ ಇರಬೇಕು. ದಟ್ಸ್ ದ ಮೇನ್ ಪಾರ್ಟ್. Okay, all right. I hope this is clear. There are few free APIs, there are few paid APIs, there are few self-hosted APIs. So there are lot of things. But today we are going to use Grok for that matter. Grok ಎಂಬ ಒಂದು ಮಾಡೆಲ್ ಅನ್ನು ಯೂಸ್ ಮಾಡಿ ನಮ್ಮ ಅಪ್ಲಿಕೇಶನ್ ಇಂದ ನಾವು ಒಂದು API ಕಾಲ್ ಮಾಡಿ Grok ಇಂದ ನಾವು ಡೇಟಾವನ್ನು ಅಕ್ಸೆಪ್ಟ್ ಮಾಡ್ತಿದ್ದೇವೆ. ಸೊ ದಟ್ ಈಸ್ ವಾಟ್ ಆರ್ ಔಟ್ಪುಟ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತಿದ್ದೇವೆ. ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಓಕೆ, ಸೊ ಇಟ್ಸ್ ಅ ಕ್ವಿಕ್ ಕಂಪ್ಯಾರಿಸನ್. ಒಂದು ಜಸ್ಟ್ ಇಲ್ಲಿ ಮಾಡಿದಾನೆ, ಯಾವುದೆಲ್ಲ ಫ್ರೀ ಇದೆ ಯಾವುದೆಲ್ಲ ಪೇಡ್ ಇದೆ ಅಂತ. ಲೆಟ್ಸ್ ಕ್ವಿಕ್ಲಿ ಒಂದು ನೋಡೋಣ. ಫಸ್ಟ್ ಒನ್ ಇಸ್ ಗೂಗಲ್ ಹ್ಯಾಸ್ ಜೆಮಿನೈ, ಡಿಫರೆಂಟ್ ಮಾಡೆಲ್ಸ್. ಜೆಮಿನೈ 3.5 ಪ್ಲಾಸ್. ನಾನು ಇದು ಆಲ್ರೆಡಿ ನಿಮ್ಗೆ ಅಟ್ಯಾಚ್ ಮಾಡಿಟ್ಟಿರ್ತೇನೆ, ನೀವು ಜಸ್ಟ್ ಫ್ರೀ ಇದ್ದಾಗ ನೋಡಿ. ವಿ ಆರ್ ಜಸ್ಟ್ ಗೋಯಿಂಗ್ ಟು, ಐ ಡೋಂಟ್ ವಾಂಟ್ ಟು ಟೆಲ್ ಎಲ್ಲದ್ರದ್ದು ಹೆಸರಲ್ಲಿ ಟೈಮ್ ವೇಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಾನು ಕೊಟ್ಟಿರ್ತೇನೆ. ನೀವು ಜಸ್ಟ್ ಅಲ್ಲಿ ಚೆಕ್ ಮಾಡಿ ಯಾವುದೆಲ್ಲ ಮಾಡೆಲ್ಸ್ ಇದೆ ಅಂತ. ಆಂಥ್ರೋಪಿಕ್ ಇದು ಲೇಟೆಸ್ಟ್ ಆಗಿರುವಂಥ ಫೇಬಲ್ 5 ಅನ್ನು ಕೂಡ ನಾನು ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದೇನೆ. ಅಂಡ್ ಓಪನ್ ರೌಟರ್ ಹ್ಯಾಸ್ ಮೋರ್ ದನ್ 300 ಮಾಡೆಲ್ಸ್, 200 to 300 ಮಾಡೆಲ್ಸ್ ಓಪನ್ ರೌಟರ್ ಒಳಗಿದೆ. ಅಂಡ್ ದಿಸ್ ಇಸ್ ಜಸ್ಟ್ ಅನ್ ಅಗ್ರಿಗೇಟರ್ ಆರ್ ಅ ಮಾರ್ಕೆಟ್ ಪ್ಲೇಸ್. ಸೊ ನಿಮಗೆ ಉಳಿದಿರೋದು ಎಲ್ಲ ಜಸ್ಟ್ ನೋಡಿಕೊಂಡು ಯು ಕ್ಯಾನ್ ಚೂಸ್ ವಾಟ್ ಎವರ್ ಮಾಡೆಲ್ ಯು ವಾಂಟ್. ಬಿಕಾಸ್ ಮಾಡೆಲ್ ಎಕ್ಸಾಕ್ಟ್ಲಿ ಆ ಮಾಡೆಲ್ ಇದು ನೇಮ್ ಅನ್ನು ಸ್ಪೆಸಿಫೈ ಮಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಗೆಟ್ ದ ಡೇಟಾ, ರೈಟ್ ಡೇಟಾ
for your use cases. Okay, it's a quick comparison what we have done. Okay, all right. So this is what I just wanted to before getting started. This is where we are exactly starting. ನಮ್ಮ ಇವತ್ತಿದು ಮೇನ್ ಟೀಮ್ ಅನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಬಟ್ ಅದಕ್ಕಿಂತಲೂ ಮುಂಚೆ ಐ ಜಸ್ಟ್ ವಾಂಟೆಡ್ ಯು ಟು ಅಂಡರ್ಸ್ಟ್ಯಾಂಡ್ ಒಂದು ಎ ಇಂಜಿನಿಯರ್ ಎಕ್ಸಾಕ್ಟ್ಲಿ ಏನ್ ಮಾಡ್ತಿದ್ದಾರೆ ಅಂಡ್ ಡಿಫ್ರೆಂಟ್ ಎ ಮಾಡೆಲ್ಸ್ ಏನಲ್ಲಿ ಯೂಸ್ ಮಾಡ್ತೇವೆ, ನಾವು ಇವತ್ತಿದ ಇನ್ಸ್ಟೆನ್ಸ್ ಅಲ್ಲಿ ಏನು ಯೂಸ್ ಮಾಡ್ತಿದ್ದೇವೆ ಅದ್ರ ಬಗ್ಗೆ ನನಗೆ ಹೇಳಬೇಕಿತ್ತು. ಸೊ ಅದಾದ ನಂತರ ಫಸ್ಟ್ ಥಿಂಗ್ ಐ ವಾಂಟ್ ಟು ಡಿಸ್ಕಸ್ ಇಸ್ ದಟ್ ವೈ ಆರ್ ವಿ ಮೇಕಿಂಗ್ ಅನ್ API ಕಾಲ್. ಒಂದು ಎ ಮಾಡೆಲ್ಗೆ ನಾವು ಯಾಕೆ API ಕಾಲ್ಸ್ ಅನ್ನು ಮಾಡ್ತಿದ್ದೇವೆ, ಪ್ರಿಡಾಮಿನೆಂಟ್ಲಿ ನಾವು ಯಾಕೆ ಮಾಡ್ತಿದ್ದೇವೆ, ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಅಪ್ಲಿಕೇಶನ್ ಅಲ್ಲಿ ಇಂಟಗ್ರೇಟ್ ಮಾಡಲಿಕ್ಕೆ. ದಟ್ಸ್ ದ ಓನ್ಲಿ ಥಿಂಗ್. ಸೊ ಅದನ್ನು ಮಾಡಬೇಕು ಅಂತಿದ್ರೆ ಏನಲ್ಲಿ ಇರಬೇಕು ನಮ್ಮ ಹತ್ರ? ಡೆಫಿನೆಟ್ಲಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಲೇಬೇಕು. ಬಿಕಾಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಿದ್ರೆ ನಿಮಗೆ ಪ್ರೋಗ್ರಾಮ್ಯಾಟಿಕಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಇವತ್ತಿನ ಇನ್ಸ್ಟೆನ್ಸ್ ಅಲ್ಲಿ ನಾವು ಪೈಥನ್ ಅನ್ನು ಚೂಸ್ ಮಾಡಿದ್ದೇವೆ. ಯಾಕೆ ಪೈಥನ್ ಅಂತ ಹೇಳಿದ್ರೆ ಮೆಷಿನ್ ಲರ್ನಿಂಗ್ ಮಾಡೆಲ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೇಸ್ ಅಲ್ಲಿ ಹೈಯೆಸ್ಟ್ ಲೈಬ್ರರಿ ಸಪೋರ್ಟ್ ಇರುವಂತಹ ಅಥವಾ ಒಂದು ದೊಡ್ಡ ಕಮ್ಯುನಿಟಿ ಇರುವಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪೈಥನ್ ಆಗಿರುತ್ತೆ. ಸೊ ಅದಕ್ಕೆ ಪೈಥನ್ ಎಂಬ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮಗೆ ಡೆಫಿನೆಟ್ಲಿ ಗೊತ್ತಿರಬೇಕು. ಅದಿಲ್ಲ ಅಂತಿದ್ರೆ ಜಾವಾ ಸ್ಕ್ರಿಪ್ಟ್ ಅಲ್ಲೂ ಅಥವಾ ಬೇರೆ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ಅಥವಾ ಟೈಪ್ ಸ್ಕ್ರಿಪ್ಟ್ ಅಲ್ಲೂ ನಿಮಗೆ ಈ API ಕಾಲ್ಸ್ ಗಳನ್ನು ಮಾಡಬಹುದು. ಬಟ್ ಪ್ರೊವೈಡೆಡ್ ಅದಕ್ಕೆ ಸಪೋರ್ಟ್ ಆಗಿರುವಂತಹ ಲೈಬ್ರರೀಸ್ ಅಥವಾ ಕೀಸ್ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಲೆಟ್ ಯು ಗೈಸ್ ನೋ. ಸೊ ಪೈಥನ್ ನಿಮಗೆ ಗೊತ್ತಿದ್ರೆ it's like very important. That's very crucial for that matter. So first thing first, we would want to have a virtual environment. So VENV ಅಂತ ಹೇಳಿದ್ರೆ it is something called as virtual environment. So ಯಾಕೆ ನಮಗೆ ಒಂದು virtual environment ಬೇಕು ಅಂತ ಕೇಳಿದ್ರೆ, assume that ನೀವು ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತೀರಿ. ಆ ಪ್ರಾಜೆಕ್ಟ್ ಅಲ್ಲಿ ನಿಮಗೆ 3.12 ವರ್ಷನ್ ಆಫ್ ಪೈಥನ್ ಅನ್ನು ನೀವು ಯೂಸ್ ಮಾಡ್ತಿದ್ರಿ ಅಂತ ಅಸ್ಯೂಮ್ ಮಾಡಿ. ಸೊ 3.12 ವರ್ಷನ್ ಆಫ್ ಪೈಥನ್ ನೀವು ಆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತೀರಿ. ಒಂದು 3 months ಆದ ನಂತರ ನಿಮ್ಗೊಂದು ಹೊಸ ಪ್ರಾಜೆಕ್ಟ್ ಅಸೈನ್ ಆಗುತ್ತೆ ನಿಮ್ದೇ ಲ್ಯಾಪ್ಟಾಪ್ ಅಲ್ಲಿ. ಆ ಹೊಸ ಪ್ರಾಜೆಕ್ಟ್ ಅಲ್ಲಿ ನೀವು ಯೂಸ್ ಮಾಡುವಂತ ಅಪ್ಲಿಕೇಶನ್ಗೆ ಅದರ ಒಂದು ಫೀಚರಿಗೆ ಯು ನೀಡ್ ಪೈಥನ್ 3.13 ಅಂತ ಕನ್ಸಿಡರ್ ಮಾಡಿ. ಸೊ ಫಸ್ಟ್ ಪ್ರಾಜೆಕ್ಟ್ 3.12 ಅಲ್ಲಿ ವರ್ಕ್ ಮಾಡಬೇಕಾಗಿತ್ತು. ಇನ್ನೊಂದು ಪ್ರಾಜೆಕ್ಟ್ ಅದರ ವರ್ಷನ್ 3.13 ಅಲ್ಲಿ ಮಾತ್ರ ರನ್ ಆಗುತ್ತೆ. ಅದರ ಒಂದು ಫೀಚರ್ ರನ್ ಆಗಬೇಕು ಅಂತಿದ್ರೆ 3.13 ಬೇಕು ಅಂತ ಅಸ್ಯೂಮ್ ಮಾಡಿ. ನೀವೇನ್ ಮಾಡಬೇಕಾಗುತ್ತೆ? ಆಬ್ವಿಯಸ್ಲಿ ನೀವು ನಿಮ್ಮ ಪೈಥನ್ ಅನ್ನು ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಸಡನ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗೆ ಪುನಃ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಿಮ್ಮ ಕ್ಲೈಂಟ್ ಪುನಃ ಬಂದ್ರು ಪುನಃ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತಿದ್ರೆ ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಗೆಟ್ ಸ್ಟಾರ್ಟೆಡ್. ಅಂದ್ರೆ ಒಂದು ಪ್ರಾಜೆಕ್ಟ್ 3.12 ವರ್ಷನ್ ಅಲ್ಲಿ ಮಾಡಬೇಕು, ಇನ್ನೊಂದು ಪ್ರಾಜೆಕ್ಟ್ ನಿಮಗೆ 3.13 ವರ್ಷನ್ ಅಲ್ಲಿ ಮಾಡಬೇಕು. ಎರಡೂ ಇರೋದು ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಒಂದು ಕಂಪ್ಯೂಟರ್ ಅಲ್ಲಿ. ಹೌ ವುಡ್ ಯು ಮ್ಯಾನೇಜ್ ಬೋತ್ ದ ಪ್ರಾಜೆಕ್ಟ್? ಸೊ ದಿಸ್ ಇಸ್ ಅ ಸೀರಿಯಸ್ ಇಶ್ಯೂ, ರೈಟ್? ಈ ಇಶ್ಯೂ ಅನ್ನು ಸಾಲ್ವ್ ಮಾಡಲಿಕ್ಕೆ ವಿ ಹ್ಯಾವ್ ವರ್ಚುವಲ್ ಎನ್ವೈರನ್ಮೆಂಟ್ಸ್. ಅದರಲ್ಲಿ VENV ಎಂಬ ಒಂದು ವರ್ಚುವಲ್ ಎನ್ವೈರನ್ಮೆಂಟ್ಸ್ ಅನ್ನು ನಾವು ಕ್ರಿಯೇಟ್ ಮಾಡಬಹುದು. ಆ ವರ್ಚುವಲ್ ಎನ್ವೈರನ್ಮೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಐಸೋಲೇಟೆಡ್ ಆಗಿರುವಂತಹ ಒಂದು ಎನ್ವೈರನ್ಮೆಂಟ್ ಅನ್ನು ನಿಮ್ಮ ಲ್ಯಾಪ್ಟಾಪ್ ಒಳಗೆ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಪ್ರಾಜೆಕ್ಟ್ 1ಗೆ ಒಂದು ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆ ಎನ್ವೈರನ್ಮೆಂಟ್ ಇದು ಒಳಗಡೆ ಪೈಥನ್ ಅನ್ನು ಇನ್ಸ್ಟಾಲ್ ಮಾಡುತ್ತೆ. ಓಕೆ, ಹೋಪ್ ದಿಸ್ ಇಸ್ ಕ್ಲಿಯರ್. ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಲ್ಲ, ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಯಾವುದೇ ವರ್ಷನ್ ಪೈಥನ್ ಇರಲಿ, ಬಟ್ ಆ ಪ್ರಾಜೆಕ್ಟಿಗೆ ಬೇಕಾಗಿರುವಂತಹ ವರ್ಷನ್ ಅನ್ನು ಆ ಎನ್ವೈರನ್ಮೆಂಟ್ ಒಳಗೆ ನಾವು ಇನ್ಸ್ಟಾಲ್ ಮಾಡ್ತೇವೆ. ಅದಾದ ನಂತರ ಆ ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡ್ತೇವೆ. ಇಲ್ಲ ನೀವು ಇನ್ನೊಂದು ಪ್ರಾಜೆಕ್ಟ್ ಅನ್ನು ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಸೆಕೆಂಡ್ ಪ್ರಾಜೆಕ್ಟ್ ಬಂತು, ಆ ಪ್ರಾಜೆಕ್ಟ್ಗೆ ನೀವು ಒಂದು ವರ್ಚುವಲ್ ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತೀರಿ. ಆ ಎನ್ವೈರನ್ಮೆಂಟ್ ಒಳಗೆ ನೀವು ಆ ಪ್ರಾಜೆಕ್ಟ್ಗೆ ಬೇಕಾಗಿರುವಂತಹ ಪೈಥನ್ ಇದು ವರ್ಷನ್ ಅನ್ನು ಇನ್ಸ್ಟಾಲ್ ಮಾಡಬಹುದು. ಸೊ ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಇದು ಇಶ್ಯೂಸ್ ಸಾಲ್ವ್ ಆಗುತ್ತೆ. and that is why we need virtual environment. So API call ಗೆ ಮಾತ್ರ ಅಲ್ಲ, ಜನರಿಕ್ ಆಗಿ ಎನಿ ಪ್ರೋಗ್ರಾಮಿಂಗ್ ಮಾಡಬೇಕು ಅಂತಿದ್ರು ನಿಮಗೆ ವರ್ಚುವಲ್ ಎನ್ವೈರನ್ಮೆಂಟ್ ಇದು ನೆಸೆಸಿಟಿ ಇದ್ದೇ ಇರುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ VENV. ನಾವು ಅದು ಏನು ಅಂತ ಡೀಟೇಲ್ ಆಗಿ ನೋಡ್ತೇವೆ. ನೆಕ್ಸ್ಟ್ ಥಿಂಗ್, ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ಲಿಕ್ಕೆ ಇರೋದು ನಾವು ಇನ್ಪುಟ್ ಅನ್ನು ಹೇಗೆ ಕೊಡ್ತೇವೆ, ಯಾಕೆ ಕೊಡ್ತೇವೆ, ಅಂಡ್ ಔಟ್ಪುಟ್ ಹೇಗೆ ಜನರೇಟ್ ಆಗುತ್ತೆ, ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಸೊ ದಟ್ ಥಿಂಗ್ ಇನ್ ಮೈಂಡ್. ಆಲ್ರೈಟ್, ಸೊ ನಾನು LLM API ಕಾಲ್ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ವಾಟ್ ಡಸ್ ಎಕ್ಸಾಕ್ಟ್ಲಿ ಅನ್ API? ನಿಮಗೆ ಆಲ್ಮೋಸ್ಟ್ ಈ ವಿಡಿಯೋ ನೋಡುವವರಿಗೆ ಗೊತ್ತಿರಬಹುದು API ಅಂದ್ರೆ ಏನು ಅಂತ. ಬಟ್ ಫಾರ್ ದ ಪೀಪಲ್ ಹೂ ಡಸಂಟ್ ನೋ, API ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಮತ್ತು ಇನ್ನೊಂದು ಸಿಸ್ಟಮ್ ಜೊತೆ ಇರುವಂತಹ ಕಮ್ಯುನಿಕೇಶನ್ಗೆ ನಾವು API ಅಂತ ಕರಿತೇವೆ. ಸೊ ಇಲ್ಲಿ ನಮ್ಮ ಇನ್ಸ್ಟೆನ್ಸ್ ಅಲ್ಲಿ ಈಗ ನಾವು ಇಲ್ಲಿ ಬಿಲ್ಡ್ ಮಾಡುವಂತಹ API ಅಲ್ಲಿ ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದೇವೆ? ಗ್ರಾಕ್ ಎಂಬ ಒಂದು AI ಮಾಡೆಲ್ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತಿದ್ದೇವೆ. ಎಲ್ಲಿಂದ ಕಮ್ಯುನಿಕೇಟ್ ಮಾಡ್ತಿದ್ದೇವೆ? ನನ್ನ ಪರ್ಟಿಕ್ಯುಲರ್ ಸಿಸ್ಟಮ್ ಇಂದ ಅಥವಾ ನಿಮ್ಮ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಇಂದ ನೀವು ಕಮ್ಯುನಿಕೇಟ್ ಮಾಡ್ತೀರಿ. ಸೊ ನಿಮ್ಮ ಲ್ಯಾಪ್ಟಾಪ್ ಇಸ್ ಒನ್ ಸಿಸ್ಟಮ್, ಗ್ರಾಕ್ ಸರ್ವರ್ ಇಸ್ ಒನ್ ಸಿಸ್ಟಮ್. ಸೊ ನಾವೇನ್ ಮಾಡ್ತಿದ್ದೇವೆ? ನಾವು ಒಂದು HTTP ರಿಕ್ವೆಸ್ಟ್ ಅನ್ನು ಮಾಡ್ತಿದ್ದೇವೆ ಅಥವಾ ಒಂದು API ಕಾಲ್ ಅನ್ನು ಮಾಡ್ತಿದ್ದೇವೆ ಟುವರ್ಡ್ಸ್ ಗ್ರಾಕ್, ಟೆಲ್ಲಿಂಗ್ ದಟ್ ಹೇ ಗ್ರಾಕ್, ನಾನೊಂದು ಪ್ರಾಂಪ್ಟ್ ಅನ್ನು ನಿನ್ಗೆ ಕೊಡ್ತೇನೆ, ನೀನು ನನಗೆ ಒಂದು
ಔಟ್ಪುಟ್ ಅನ್ನು ಕೊಡುವಂತ. ಅದು ನಾವು ಪ್ರೋಗ್ರಾಮ್ಯಾಟಿಕಲಿ ಮಾಡ್ತಿದ್ದೇವೆ. ನಾವು ನಾರ್ಮಲಿ ಹೇಗೆ ಮಾಡ್ತೇವೆ, ನಾರ್ಮಲ್ ಪ್ರಾಂಪ್ಟ್ ಕೊಟ್ಟು ಮಾಡ್ತೇವೆ. ನಮ್ಮ ಇಂಟರ್ಫೇಸ್ ಅಲ್ಲಿ ಚಾಟ್ ಜಿಪಿಟಿಗೆ ಹೋಗ್ತೇವೆ, ಅಲ್ಲಿ ನಾವು ಟೈಪ್ ಮಾಡ್ತೇವೆ, ಕರೆಕ್ಟ್ ಅಲ್ವಾ? ಇಲ್ಲಿ ಅದೇ ಪ್ರೊಸೆಸ್ ಅನ್ನು ಪ್ರೋಗ್ರಾಮ್ಯಾಟಿಕಲಿ ಮಾಡ್ತಾ ಇದ್ದೇವೆ. ಸೊ ಪ್ರೋಗ್ರಾಮ್ಯಾಟಿಕಲಿ ನೀವು 1-2 ಸಿಸ್ಟಮ್ ಜೊತೆ ಕಮ್ಯುನಿಕೇಟ್ ಆಗಬೇಕು ಅಂತಿದ್ರೆ ಯು ಶುಡ್ ಬಿ ಹ್ಯಾವಿಂಗ್ ಅನ್ API. API ಅಂದ್ರೆ ಅಪ್ಲಿಕೇಶನಲ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರಿತೇವೆ. ಅಂದ್ರೆ 2 ಪ್ರೋಗ್ರಾಮ್ ಇದು ಮಧ್ಯೆ ಇರುವಂತ ಒಂದು ಇಂಟರ್ಫೇಸ್. ಅದು ಅಂದ್ರೆ ಅದಿದ್ರೆ ಮಾತ್ರ ನಿಮ್ಗೆ 2 ಸಿಸ್ಟಮ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗುವಂತದ್ದು. ಸೊ ನಾವು ಇಲ್ಲಿಂದ ಒಂದು API, ನಾವು ಡೇಟಾ ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಲ್ ಮಾಡ್ತೇವೆ. ಸಿಸ್ಟಮ್ 2 ಅದನ್ನು, ಅಥವಾ ನಮ್ಮ ಇನ್ಸ್ಟೆನ್ಸ್ ಅಲ್ಲಿ ಗ್ರಾಕ್ ಅದನ್ನು ಎಕ್ಸೆಪ್ಟ್ ಮಾಡುತ್ತೆ, ಎಕ್ಸೆಪ್ಟ್ ಮಾಡಿ ನಿಮಗೆ ಔಟ್ಪುಟ್ ಅನ್ನು ಕೊಡುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಬೇಸಿಕ್ ಹಿಯರ್, ಬಟ್ ಯು ಶುಡ್ ಬಿ ನೋಯಿಂಗ್ ದಿಸ್. ಸೊ ದಿಸ್ ಇಸ್ ಅಬೌಟ್ ವರ್ಚುವಲ್ ಎನ್ವೈರನ್ಮೆಂಟ್. ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಲಿನಕ್ಸ್ ಅಲ್ಲಿ ಏನೆಲ್ಲ ಬೇಕಾಗಿ ನಾವು ಅದು ಮಾಡ್ತಿರುವಾಗ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ ವರ್ಚುವಲ್ ಎನ್ವೈರನ್ಮೆಂಟ್ ಅನ್ನು ಹೇಗೆ ಸೆಟಪ್ ಮಾಡೋದು ಏನು ಅಂತ. ಸೊ ಡೀಟೇಲ್ ಆಗಿ ನಾವು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡುವಾಗ ಅಲ್ಲಿ ನಾವು ಹೇಳಿಕೊಡ್ತೇವೆ. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್ ಇಸ್ LLM ಕಾಲ್. ಸೊ LLM ಕಾಲ್ ಮಾಡಬೇಕು ಅಂತಿದ್ರೆ, ಒಂದು LLM ಅನ್ನು ನಾವು API ಮುಖಾಂತರ ಕಾಲ್ ಮಾಡಬೇಕು ಅಂತಿದ್ರೆ ನಮಗೆ ಏನೆಲ್ಲ ಬೇಕಾಗುತ್ತೆ, ಅದರಲ್ಲಿ ಮೊದಲನೇ ಆಗಿರೋದು ಈಸ್ ಯುವರ್ API ಕೀ. API key. Why is this API key important? ಈಗ ನೀವು ಓಪನ್ AI ಇದು ಸಬ್ಸ್ಕ್ರಿಪ್ಷನ್ ನೀವು ಪರ್ಚೇಸ್ ಮಾಡಿದ್ರಲ್ಲ, ಸೊ ಚಾಟ್ GPT ಸಬ್ಸ್ಕ್ರಿಪ್ಷನ್ ಆಗಲಿ, ಜೆಮಿನಿದು ಸಬ್ಸ್ಕ್ರಿಪ್ಷನ್ ಆಗಲಿ, ಕ್ಲಾಡ್ ಇದು ಸಬ್ಸ್ಕ್ರಿಪ್ಷನ್ ಆಗಲಿ, ಅದೇಗಿರುತ್ತೆ ಮಂತ್ಲಿ ನೀವು ಇಷ್ಟು ಪೇ ಮಾಡ್ತೀರಿ ನೀವು ಅದಕ್ಕೆ. ಅಂದ್ರೆ ಫಾರ್ ಎಕ್ಸಾಂಪಲ್ $20 ಪೇ ಮಾಡ್ತೀರಿ. $20 ಪೇ ಮಾಡಿದ್ರೆ ನಿಮ್ಗೆ ಅನ್ಲಿಮಿಟೆಡ್ ಎಷ್ಟು ಬೇಕಿದ್ರು ಯೂಸ್ ಮಾಡ್ಬೋದು. ಯಾವ ಮಾಡೆಲ್ ಅನ್ನು ಕೂಡ ಚೂಸ್ ಮಾಡ್ಬೋದು. ಕೆಲವು ಮಾಡೆಲ್ಸ್ ಅಲ್ಲಿ, ಕೆಲವು ಮಾಡೆಲ್ಸ್ಗೆ ಅದು ಟೋಕನ್ ಬರ್ನ್ಔಟ್ ಆಗುತ್ತೆ, ಮತ್ತೆ ಸ್ವಲ್ಪ ರಿಫ್ರೆಶಿಂಗ್ ಟೈಮ್ ಬೇಕಾಗುತ್ತೆ ರೀಸೆಟ್ ಆಗ್ಲಿಕ್ಕೆ. So that is an entirely a different thing. Okay, entirely a different thing. But ನೀವು ಪ್ರೋಗ್ರಾಮ್ಯಾಟಿಕಲಿ API ಮುಖಾಂತರ ಹೊಡೆಯುವಾಗ ಅಲ್ಲಿ ನಿಮಗೆ ಚಾರ್ಜಸ್ ಸ್ವಲ್ಪ ಬೇರೆ ಇರುತ್ತೆ. ಫ್ರೀಗೆ ಹೇಳ್ತಾ ಇಲ್ಲ, ಫ್ರೀ ಮಾಡೆಲ್ಸ್ಗೆ, ಪೇಡ್ ಮಾಡೆಲ್ಸ್ಗೆ. ಒಂದು ಇನ್ಸ್ಟೆನ್ಸ್ ತೋರಿಸ್ತೇನೆ. ಇಫ್ ಯು ಗೋ to this website developers.openai.com/API/docs ಅಂತಿರುವಂತ ಈ ವೆಬ್ಸೈಟ್ ಅನ್ನು ನೀವು ಓಪನ್ ಮಾಡಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ನಾರ್ಮಲ್ ಚಾಟ್ GPT ಅಲ್ಲ, ಬಟ್ ದಿಸ್ ಈಸ್ if I can go back, OpenAI ಇದು API ಪೇಜ್ ಇದು. ಓಕೆ, OpenAI API ಪೇಜ್, ಅಂಡ್ ದಿಸ್ ಇಸ್ ಪ್ಯೂರ್ಲಿ ಫಾರ್ ಡೆವಲಪರ್ಸ್ ಓನ್ಲಿ. ಡೆವಲಪರ್ಸ್ ಅಥವಾ ಯಾರು AI ಇಂಜಿನಿಯರ್ ಆಗಿರ್ತಾರೆ ಅವರು ಮಾತ್ರ ಯೂಸ್ ಮಾಡುವಂಥದ್ದು ಇದು. ನಾರ್ಮಲ್ ಚಾಟ್ GPT ಪೇಜ್ ಅಲ್ಲ. ಯು ಹ್ಯಾವ್ ಒನ್ ಮೋರ್ ಪೇಜ್ ಕಾಲ್ಡ್ ಆಸ್ API ಪ್ಲಾಟ್ಫಾರ್ಮ್. ಸೊ ಈ API ಪ್ಲಾಟ್ಫಾರ್ಮ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದೊಂದು ಈ ಪೇಜ್ ಓಪನ್ ಆಗುತ್ತೆ. ಸೊ ಇದು ನಿಮ್ಗೆ ಪ್ರೋಗ್ರಾಮ್ಯಾಟಿಕಲಿ ಈ ಪೇಜ್ ಅನ್ನು ಆಕ್ಸೆಸ್ ಮಾಡಬೇಕು ಅಂತಿದ್ರೆ, ಓಕೆ, OpenAI ಇದು ಮಾಡೆಲ್ ಅನ್ನು ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬೇಕು ಅಂತಿದ್ರೆ API ಮುಖಾಂತರ ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಬರಲೇಬೇಕಾಗುತ್ತೆ. ಬೇರೆ ಆಪ್ಷನ್ ಇಲ್ಲ. ಯಾಕೆ ಬರಬೇಕು? is because you have to get that API key from here. And API key ಅನ್ನು ನಿಮಗೆ ಸಿಗಬೇಕು, ನಿಮಗೆ ಆ ಮಾಡೆಲ್ ಅನ್ನು ಯೂಸ್ ಮಾಡಬೇಕು ಅಂದ್ರೆ ಫಾರ್ ದಟ್ ಇನ್ಸ್ಟೆನ್ಸ್ ಈ GPT ಮಾಡೆಲ್ಸ್ ಅನ್ನು ಯೂಸ್ ಮಾಡಬೇಕು ಅಂತಿದ್ರೆ ನೀವು ಅಲ್ಲಿ ಪೇ ಮಾಡಬೇಕು. ಇದು ನಿಮ್ಮ ನಾರ್ಮಲ್ ಸಬ್ಸ್ಕ್ರಿಪ್ಷನ್ ಅಲ್ಲ, ನೆನಪಿಟ್ಕೊಳ್ಳಿ. ನಾರ್ಮಲ್ ಸಬ್ಸ್ಕ್ರಿಪ್ಷನ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಅಂಡ್ ಡೆವಲಪರ್ಸ್ ರಿಕ್ವೆಸ್ಟಿಂಗ್ ಫಾರ್ API ಕೀ, ಅದರಲ್ಲಿ ಬರುವಂತ ಸಬ್ಸ್ಕ್ರಿಪ್ಷನ್, ಅದರಲ್ಲಿ ಬರುವಂತ ಏನು ಅಮೌಂಟ್ ನೀವು ಪೇ ಮಾಡ್ತೀರಿ, ದಟ್ ಈಸ್ ಎಂಟೈರ್ಲಿ ಡಿಫರೆಂಟ್. ಸೊ ಪ್ಲೀಸ್ ಕನ್ಸಿಡರ್ ಅಂಡ್ ಕೀಪ್ ದಿಸ್ ಥಿಂಗ್ in mind. Okay, ಬಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಗ್ರಾಕ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಪೇ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ನೀವು ಇಲ್ಲಿ API ಕೀಸ್ಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಬರುತ್ತೆ. ಅದು ನಾನು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡುವಾಗ ಹೇಳಿಕೊಡ್ತೇನೆ ಹೇಗೆ ಎಕ್ಸಾಕ್ಟ್ಲಿ ಮಾಡೋದು ಅಂತ. ಸೊ ಆ ಕೀ ಇರಲೇಬೇಕಾಗತ್ತೆ, ಆ API ಕೀ ನಿಮ್ಗೆ ಇರಲೇಬೇಕಾಗುತ್ತೆ. ಈ API ಕೀ ಇಲ್ಲದಿದ್ರೆ ನಿಮ್ಮ ರಿಕ್ವೆಸ್ಟ್ ನೀವು API ಕಾಲ್ ಮಾಡುತ್ತಲ್ಲ, ಅದು ಅಲ್ಲಿ ನಡುವಲ್ಲಿ ಕಟ್ ಆಗುತ್ತೆ. ನಿಮ್ಮ ರಿಕ್ವೆಸ್ಟ್ ಕಂಪ್ಲೀಟ್ಲಿ ಸರ್ವರಿಗೆ ಹೋಗುದಿಲ್ಲ. ಅಥೆಂಟಿಕೇಶನ್ ಪ್ರೊಸೆಸ್ಗೋಸ್ಕರ ನಿಮ್ಮ API ಕೀ ಬೇಕೇ ಬೇಕಾಗುತ್ತೆ. ಇನ್ನೊಂದು ನೆನಪಿಟ್ಕೊಳ್ಳಿ, ಈ ಸೀಕ್ರೆಟ್ ಕೀಯನ್ನು ನೀವು ಯಾರಿಗೂ ಶೇರ್ ಅಕ್ರಾಸ್ ಮಾಡಬೇಡಿ. ಅದು ಮಾಡಿದ್ರೆ ಅವರಿಗೆ ಬೇಕಿದ್ರೆ ಡೈರೆಕ್ಟ್ ಆಗಿ ಗ್ರಾಕ್ ಜೊತೆ ಅಥವಾ ಬೇರೆ ಸರ್ವಿಸ್ ಪ್ರೊವೈಡರ್ ಜೊತೆ ಪ್ರೋಗ್ರಾಮ್ಯಾಟಿಕಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮ ಟೋಕನ್ಸ್ ಬರ್ನ್ ಆಗ್ತಾ ಇರುತ್ತೆ, ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಸೊ ದಿಸ್ ಹ್ಯಾಸ್ ಟು ಬಿ ವೆರಿ ಸೀಕ್ರೆಟ್. ನಿಮ್ಮ ಒಳಗಿರಬೇಕು ಈ ಸೀಕ್ರೆಟ್ ಕೀ. ಅಂಡ್ ಆ API ಕೀ ಅಂತ ಹೇಳಿದ್ರೆ ಒಂದು ಕೀ, ನಾರ್ಮಲ್ ಕೀ, ನಿಮ್ಗೊಂದು ರೂಮಿಗೆ ಹೋಗ್ಬೇಕು ಅಂತಿದ್ರೆ ನೀವು ಆ ಕೀ ಓಪನ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದೇ ರೀತಿಯಲ್ಲಿ ನೀವು ಈ ಪ್ರೋಗ್ರಾಮ್ಯಾಟಿಕಲಿ ಇಫ್ ಯು ವಾಂಟ್ ಟು ಗೆಟ್ ಎನಿ ಕೈಂಡ್ ಆಫ್ ಡೇಟಾ, ನೀವು API ಕಾಲ್ಸ್ ಮಾಡಬೇಕು ಅಂತಿದ್ರೆ ನಿಮ್ಗೆ API ಕೀ ನಿಮ್ಮ ಹತ್ರ ಇರಲೇಬೇಕು. ಸೊ ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ವಾಟ್ ಐ ವಾಂಟೆಡ್ ಟು ಸೇ, ದಟ್ ಈಸ್ ಜನರೇಟಿಂಗ್ ದಿ OpenAI ಕೀ. ಅಂಡ್ ನಮ್ಮ ಇನ್ಸ್ಟೆನ್ಸ್ ಅಲ್ಲಿ ಗ್ರಾಕ್ ಇದು ಕೀಯನ್ನು ನಾವು ಇಲ್ಲಿ ಯೂಸ್ ಮಾಡ್ತಿದ್ದೇವೆ. ಓಕೆ, ಆಲ್ ರೈಟ್. ಸೆಕೆಂಡ್ ಒನ್ ಇಸ್ ಕ್ಲೈಂಟ್. ಕ್ಲೈಂಟ್ ಇಸ್ ಬೇಸಿಕಲಿ ಏನಿಲ್ಲ, ಒಂದು ಕ್ಲೈಂಟ್ ಯಾಕೆ ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ನೀವು ರಿಕ್ವೆಸ್ಟ್ ಮಾಡ್ತೀರಿ, ಎಲ್ಲಿಂದ ನೀವು API ಕಾಲ್ ಮಾಡ್ತೀರಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಕ್ಲೈಂಟ್ ಅಂತ ಕರಿತೇವೆ. ಕ್ಲೈಂಟ್ ಆರ್ ಬೇಸಿಕಲಿ ಅಸ್. ನಾವು ಯಾರು AI ಇಂಜಿನಿಯರ್ಸ್ ಯಾರು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ತಾರೆ, ದೋಸ್ ಆರ್ ಕಾಲ್ಡ್ ಅಸ್ ಕ್ಲೈಂಟ್ ಮೆಷಿನ್ಸ್. ಅಂಡ್ ಡೆಫಿನೆಟ್ಲಿ ಸರ್ವರ್ ಮೆಷಿನ್ಸ್. ನೀವು ಯಾವ ಡೇಟಾವನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ನೋಡ್ತಿದ್ದೀರಿ, ಈಗ ಈ ಡೇಟಾವನ್ನು ನೀವು ಎಕ್ಸೆಪ್ಟ್ ಮಾಡಲಿಕ್ಕೆ ನೋಡ್ತಿದ್ರೆ ದೀಸ್ ಆರ್ ಸರ್ವರ್ ಮೆಷಿನ್ಸ್. Okay, so please remember this, these are server. So ನಮ್ಮ ಇನ್ಸ್ಟೆನ್ಸ್ ಅಲ್ಲಿ OpenAI ಅಥವಾ
ಗ್ರಾಕ್ ದೋಸ್ ಆರ್ ಸರ್ವರ್ ಮೆಷಿನ್ಸ್, ಅಂಡ್ ಕ್ಲೈಂಟ್ ಅಂತ ಹೇಳಿದ್ರೆ ಬೇಸಿಕಲಿ ನಾವು, ಅಂಡ್ ಯು ಅಂಡರ್ಸ್ಟುಡ್ ಅಬೌಟ್ API. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಆದ ನಂತರ ನೆಕ್ಸ್ಟ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಚೂಸಿಂಗ್ ಅ ಮಾಡೆಲ್. ಸೊ ನಿಮಗೆ ಯಾವ ಮಾಡೆಲ್ ಬೇಕೋ ಆ ಮಾಡೆಲ್ ಅನ್ನು ನೀವು ಚೂಸ್ ಮಾಡಬೇಕು ಅಂಡ್ ಎಕ್ಸಾಕ್ಟ್ ನೇಮ್ ಕೊಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ ನೀವು OpenAI GPT 5.5 ಅಥವಾ ಕ್ಲಾಡ್ ಇದು Sonnet 4 ಅಂತ ಕೊಟ್ಟು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಆದ್ರೆ, ಬಿಕಾಸ್ ಮಾಡೆಲ್ ನಾವು ಸ್ಪೆಸಿಫೈ ಮಾಡಬೇಕು, ಮಾಡೆಲ್ ಅನ್ನು ಸ್ಪೆಸಿಫೈ ಮಾಡಿದ್ರೆ ಮಾತ್ರ ಆ ಮಾಡೆಲ್ ಇಂದ ನಮಗೆ ಡೇಟಾ ಸಿಗುವಂತದ್ದು. ಸೊ ಮಾಡೆಲ್ ಅನ್ನು ಸ್ಪೆಸಿಫೈ ಮಾಡುವಾಗ ಎಕ್ಸಾಕ್ಟ್ ನೇಮ್ ಇರಬೇಕು. ಅಂದ್ರೆ ನಾವೀಗ ಮಾಡೆಲ್ಗೆ ಫಾರ್ ಎಕ್ಸಾಂಪಲ್ GPT ಮಿನಿ 4.4 ಅಂತ ಒಂದು ಮಾಡೆಲ್ ಹೆಸರಿದ್ರೆ GPT ಮಿನಿ 4.4 ಅಂತಾನೆ ನಾವಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಎವ್ರಿ ಮಾಡೆಲ್ ಶುಡ್ ಬಿ ಗಿವನ್ ವಿತ್ ದ ರೈಟ್ ಅಂಡ್ ಎಕ್ಸಾಕ್ಟ್ ನೇಮ್, ಇಲ್ಲದಿದ್ರೆ ಅದು ಮುಂದೆ ಹೋಗೋದಿಲ್ಲ, ರೈಟ್? ಅಂಡ್ ಆಫ್ ಕೋರ್ಸ್ ನೆಕ್ಸ್ಟ್ ಒನ್ ಈಸ್ ಮೆಸೇಜ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾವೆಂತ ಕೇಳ್ತೇವೆ ಅದಕ್ಕೆ ನಾವು ಮೆಸೇಜ್ ಅಂತ ಬೇಸಿಕಲಿ ಕರಿತೇವೆ. ಅಂಡ್ ಮೆಸೇಜ್ ಅಲ್ಲಿ ಎರಡು ರೀತಿ ಇದೆ, ಒಂದು ರೋಲ್ ಅಂಡ್ ಇನ್ನೊಂದು ಕಾಂಟೆಂಟ್ ಬೇಸಿಕಲಿ. ಸೊ ಮೆಸೇಜ್ ಈಸ್ ಸಿಂಪಲ್, ಮೆಸೇಜ್ ಈಸ್ ಸಮಥಿಂಗ್ ವಾಟ್ ವಿ ಆರ್ ಗೋಯಿಂಗ್ ಟು ಸೆಂಡ್. ನಾವು ಪ್ರಾಂಪ್ಟ್ ಅಂತ ನಾವೇನು ಕರಿತೇವೆ ಅದೇ ಮೆಸೇಜ್ ಅಂತ ಹೇಳಿದ್ರೆ, ಆ ಮೆಸೇಜ್ ಅಲ್ಲಿ 2 ಪಾರ್ಟ್ಸ್ ಇದೆ. ಒಂದು ರೋಲ್, ಯಾರು ಕಳಿಸಿರುವಂತ ಮೆಸೇಜ್, ಅಂಡ್ ಸೆಕೆಂಡ್ ಒನ್ ಇಸ್ ದ ಆಕ್ಚುಯಲ್ ಮೆಸೇಜ್. ನೀವೆಂತ ಮೆಸೇಜ್ ಕಳಿಸ್ತಿರೋ ಅದು ಕಾಂಟೆಂಟ್ ಅಲ್ಲಿ ಹೋಗುತ್ತೆ. ರೋಲ್ ಈಸ್ ವೆರಿ 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 ಇಂಪಾರ್ಟೆಂಟ್, ರೈಟ್? ಫಾರ್ ಎಕ್ಸಾಂಪಲ್ ನಾನೀಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಸೊ ಯಾಕೆ ರೋಲ್ ಮತ್ತೆ ರೋಲ್ಸ್ ಅಂಡ್ ಕಾಂಟೆಂಟ್ಸ್ ಆರ್ ಇಂಪಾರ್ಟೆಂಟ್ ಅಂತ ಕೇಳೋದು ಅಂತಿದ್ರೆ, ರೋಲ್ಸ್ ಅಲ್ಲಿ ಬೇಸಿಕಲಿ ದರ್ ಆರ್ 3 types of roles. So message has 2 types of things. One is role and one is content. And role ali there are 3 types of roles. So what are the roles? One is system roles, one is user roles, and one is assistant roles. ಸೊ ಈ API ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅಸ್ಯೂಮ್ ದಟ್ ಯು ಮೇಕ್ ಒನ್ API ಕಾಲ್, ಅದಾದ ನಂತರ ನೀವು ಇನ್ನೊಂದು API ಕಾಲ್ ಮಾಡಿದ್ರೆ ಅದರ ಮುಂಚೆ ನೀವು ಯಾವ API ಕಾಲ್ ಮಾಡಿದಿರೋ ಅದರ ಬಗ್ಗೆ ನಿಮ್ಮ ಸರ್ವರ್ಸ್ಗೆ ಗೊತ್ತಿರೋದಿಲ್ಲ. ಓಕೆ, ಅಸ್ಯೂಮ್ ದಟ್ ನಾನು ಒಂದು ಪ್ರಶ್ನೆಯನ್ನು ChatGPT ಹತ್ರ ಕೇಳ್ತಿದ್ದೇನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹೂ ಈಸ್ ಸಚಿನ್ ತೆಂಡೂಲ್ಕರ್ ಅಂತ ಕೇಳ್ತಿದ್ದೇನೆ, ನಾನು ಕ್ರಿಕೆಟರ್ ಅಂತ ಇಟ್ಕೊಳ್ಳಿ. ಹೂ ಇಸ್ ಸಚಿನ್ ತೆಂಡೂಲ್ಕರ್, ನಮ್ಗೆ ಎಂತ ಔಟ್ಪುಟ್ ಬರುತ್ತೆ? ಸಚಿನ್ ತೆಂಡೂಲ್ಕರ್ ಇಸ್ ಅ ಪ್ರೊಫೆಷನಲ್ ಇಂಡಿಯನ್ ಕ್ರಿಕೆಟರ್ ಅಂತ ನಮಗೆ ಔಟ್ಪುಟ್ ಬರುತ್ತೆ. ಇದು ಒಂದು API ಕಾಲ್. ನಾವು ನೆಕ್ಸ್ಟ್ ಇನ್ನೊಂದು API ಕಾಲ್ ಮಾಡ್ತೇನೆ. ವಾಟ್ ಈಸ್ ಇಸ್ ಏಜ್ ಎಂಬುದಾಗಿ ನಾನು ಕೇಳ್ತೇನೆ, ಅವರ ಪ್ರಾಯ ಎಷ್ಟು ಅಂತ ಕೇಳ್ತೇನೆ. ಸೊ ಇಲ್ಲಿ ChatGPTಗೆ ಹೇಗೆ ಗೊತ್ತಾಗುತ್ತೆ ಇದು ಸಚಿನ್ ತೆಂಡೂಲ್ಕರ್ ಬಗ್ಗೆನೇ ಕೇಳಿದ್ದು ಅಂತ ಹೇಗೆ ಗೊತ್ತಾಗುತ್ತೆ, ರೈಟ್? ಹೌ ವಿಲ್ ChatGPT ನೋ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ಇದು ಹೇಗೆ ಇವರು ಸಚಿನ್ ತೆಂಡೂಲ್ಕರ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾದದ್ದು ಹೇಗೆ? ಸೊ ದಟ್ ಈಸ್ ವೇರ್ ರೋಲ್ಸ್ ಕಮ್ಸ್ ಇನ್ ಟು ಪಿಕ್ಚರ್ ಇನ್ ಎವ್ರಿ ಮೆಸೇಜ್. ಪ್ರತಿಯೊಂದು ಮೆಸೇಜಲ್ಲೂ ರೋಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಬರುತ್ತೆ. ಸೊ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಸೊ ಇಲ್ಲಿ ನಾವು ಒಂದು ಅಸ್ಯೂಮ್ ದಟ್ ನಾನು ಸಿಸ್ಟಮ್ ರೋಲ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಬಟ್ ಬಿಫೋರ್ ದಟ್, ಮೈ ನೇಮ್ ಇಸ್ ಅಲೆಕ್ಸ್ ಅಂತ ನಾವು ಕಳಿಸಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಅಲೆಕ್ಸ್ ಇಸ್ ಒನ್ ರ್ಯಾಂಡಮ್ ನೇಮ್. ಸೊ ಇಲ್ಲಿ ರೋಲ್ ನಾವೇನು ಕೊಟ್ಟಿದ್ದೇವೆ? ಯೂಸರ್ ಅಂದ್ರೆ ಯಾರು? ಯೂಸರ್ ಅಂದ್ರೆ ನಾವು ದ ಪೀಪಲ್ ಹೂ ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ದ ಮಾಡೆಲ್ ಆರ್ ಕಾಲ್ಡ್ ಆಸ್ ಯೂಸರ್. ಅವರ ರೋಲ್ ಯೂಸರ್ ಅಂತ ಇರುತ್ತೆ. ನೆಕ್ಸ್ಟ್ ChatGPT ನಿಮ್ಗೊಂದು ಔಟ್ಪುಟ್ ಕೊಡುತ್ತೆ ಅಥವಾ ರಿಪ್ಲೈ ಕೊಡುತ್ತೆ, ನೈಸ್ ಟು ಮೀಟ್ ಯು ಅಲೆಕ್ಸ್ ಅಂತ ಒಂದು ರಿಪ್ಲೈ ಕೊಡುತ್ತೆ. ಬಟ್ ಅದರ ರೋಲ್ ಏನಿರುತ್ತೆ? ಅಸಿಸ್ಟೆಂಟ್ ಅಂತ ಇರುತ್ತೆ. ಯಾಕೆ? ಬಿಕಾಸ್ ChatGPT ಅಥವಾ ನಿಮ್ಮ AI ಮಾಡೆಲ್ ರಿಪ್ಲೈ ಮಾಡಿರೋದು. ನೀವು ಏನಾದರೂ ಮೆಸೇಜ್ ಕಳಿಸಿದ್ರೆ ದ ರೋಲ್ ವಿಲ್ ಬಿ ಯೂಸರ್, ಅಂಡ್ ChatGPT ಏನಾದರೂ ಅಥವಾ ನಿಮ್ಮ AI ಮಾಡೆಲ್ ಏನಾದರೂ ರಿಪ್ಲೈ ಮಾಡಿದ್ರೆ ದೆನ್ ಅಸಿಸ್ಟೆಂಟ್ ವಿಲ್ ಬಿ ದಟ್ ಪರ್ಟಿಕ್ಯುಲರ್ ರೋಲ್. ಸೊ ಈ ರೋಲ್ ಇದ್ದ ಕಾರಣ, ಈ ರೋಲ್ ಮೆನ್ಷನ್ ಮಾಡಿರುವ ಕಾರಣ, ದಟ್ ಈಸ್ ವೈ ದ ChatGPT ಆರ್ ಎನಿ AI ಮಾಡೆಲ್ ರಿಮೆಂಬರ್ಸ್ ಯುವರ್ ಪಾಸ್ಟ್ ಕಾನ್ವರ್ಸೇಷನ್. ನಿಮ್ಮ ಪಾಸ್ಟ್ ಕಾನ್ವರ್ಸೇಷನ್ ಅದಕ್ಕೆ ಗೊತ್ತಿರೋದು ಯಾಕೆ? ಈ ರೋಲ್ ಇರುವ ಕಾರಣ. ಸೊ ಈಗ ಯೂಸರ್ ಪುನಃ ಕೇಳ್ತಾರೆ ವಾಟ್ಸ್ ಮೈ ನೇಮ್ ಅಂತ, ಅದಕ್ಕೆ ಪುನಃ ಗೊತ್ತಿರುತ್ತೆ. ಈ ರೋಲ್ ಇರುವ ಕಾರಣ, ರೋಲಲ್ಲಿ ಏನೆಲ್ಲ ಕಾಂಟೆಂಟ್ ಆಲ್ರೆಡಿ ಕಮ್ಯುನಿಕೇಟ್ ಆಗಿದೆ ಅಂತ ಗೊತ್ತಿರುವ ಕಾರಣ ಅದಕ್ಕೆ ಇದರ ಹೆಸರು ಅಲೆಕ್ಸ್ ಎಂಬುದಾಗಿ ಗೊತ್ತಾಗುತ್ತೆ. ಅಥವಾ ನಾನು ಆಗ ಕೊಟ್ಟ ಎಕ್ಸಾಂಪಲ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಇದು ಏಜ್ ಎಷ್ಟು ಅಂತ ಗೊತ್ತಾಗೋದು ಯಾಕೆ? ಇಸ್ ಬಿಕಾಸ್ ಅದರಲ್ಲಿ ರೋಲ್ ಅಲ್ಲಿ ಕ್ಲಿಯರ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ ಯಾವ ಮೆಸೇಜ್ ಯೂಸರ್ ಕಳಿಸಿದ್ದು ಅಂಡ್ ಯಾವ ಮೆಸೇಜ್
ಅಸಿಸ್ಟೆಂಟ್ ಕಳಿಸಿದ್ದು, ಅಂದ್ರೆ ಮಾಡೆಲ್ ಏನು ಕಳಿಸಿದೆ ಅಂತ ನಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಸೊ ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಸೊ ನೆಕ್ಸ್ಟ್ ಥಿಂಗ್ ಮೆಸೇಜ್ ಅಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಒಂದು ರೋಲ್, ಇನ್ನೊಂದು ನೀವೆಂತ ಮೆಸೇಜ್ ಕಳಿಸ್ತೀರೋ ಅದು. ರೋಲ್ ಅಲ್ಲಿ ಬೇಸಿಕಲಿ there are 3 types of roles. ಒಂದು ನಿಮ್ಮ ಯೂಸರ್ ರೋಲ್, ಇನ್ನೊಂದು ನಿಮ್ಮ ಅಸಿಸ್ಟೆಂಟ್ ರೋಲ್, ಅಂಡ್ ನೆಕ್ಸ್ಟ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ನಿಮ್ಮ ಸಿಸ್ಟಮ್ ರೋಲ್. ಸೊ ಸಿಸ್ಟಮ್ ರೋಲ್ಸ್ ಅಂತ ಹೇಳಿದ್ರೆ ನೀವು ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳುವಂಥದ್ದು, ನೀವು ಹೇಗೆ ಬಿಹೇವ್ ಮಾಡಬೇಕು ಅಂತ ಮಾಡೆಲ್ ಹತ್ರ ಹೇಳುವಂಥದ್ದು. ನೀವು ನಿಮ್ಮ ಚಾಟ್ ಪ್ರಾಂಪ್ಟ್ ಅಲ್ಲಿ ಕೊಡ್ತಿರಲ್ಲ, ಅಸ್ಯೂಮ್ ದಟ್ ಯು ಆರ್ ಮೈ ಟೆಕ್ನಿಕಲ್ ಕಾಂಟೆಂಟ್ ಕ್ರಿಯೇಟರ್, ಅಸ್ಯೂಮ್ ದಟ್ ಯು ಆರ್ ಮೈ ಹೆಲ್ತ್ ಎಂತ ಹೇಳುದು, ಐ ಡೋಂಟ್ ನೋ, ಹೆಲ್ತ್ ಅಡ್ವೈಸರ್ ಆರ್ ಫಿನಾನ್ಸ್ ಅಡ್ವೈಸರ್. ಸೊ ಅದೇನ್ ಮಾಡುತ್ತೆ, ಆ ಪ್ರಾಂಪ್ಟ್ ಅನ್ನು ಕೊಟ್ಟಾಗ ದ ಮಾಡೆಲ್ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ನಾನು ಇದೇ ರೀತಿಯಲ್ಲಿ ಔಟ್ಪುಟ್ ಕೊಡಬೇಕು, ಇದೇ ರೀತಿಯಲ್ಲಿ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದಾಗ ಇಟ್ ಕ್ಲಿಯರ್ಲಿ ಕಮ್ಸ್ ಅಪ್ ವಿತ್ ಇಟ್ಸ್ ಓನ್ ಔಟ್ಪುಟ್. ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ನಾನು ಕೋಡ್ ಅಲ್ಲಿ ಹೇಳುವಾಗ ನಿಮಗೆ ಇದರಲ್ಲಿ ಫರ್ದರ್ ಯು ವಿಲ್ ಗೆಟ್ ಟು ನೋ. ಸೊ ಇದು ಇಲ್ಲಿವರೆಗೂ ರಿಕ್ವೆಸ್ಟ್ ಮಾಡೋದಾಯ್ತು. ಸೊ ರಿಕ್ವೆಸ್ಟ್ ಮಾಡೋದು ಬೇಸಿಕಲಿ ಇಸ್ ವೆರಿ ಸಿಂಪಲ್. You have to select the exact model and then you have to give the message, and message will have 2 things, roles and content. Please keep that thing in mind. Next, response ಅಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಫಸ್ಟ್ ಒನ್ ಇಸ್ ಯೂಸೇಜ್ ಅಂತ ಬರುತ್ತೆ, ಇನ್ನೊಂದು ಚಾಯ್ಸಸ್ ಅಂತ ಬರುತ್ತೆ. ನೀವು ಎಲ್ಲ ಕಡೆ ನೋಡಿರ್ಬೋದು, ಎಲ್ಲ ಮಾಡೆಲ್ಸ್ ಅಲ್ಲೂ ಎಲ್ಲ ಮಾಡೆಲ್ ಸ್ಪೆಸಿಫಿಕ್ ಆಗಿರುವಂತ ಒಂದು ಔಟ್ಪುಟ್ ಅನ್ನು ನಿಮಗೆ ಕೊಡುವುದಿಲ್ಲ. ಅಸ್ಯೂಮ್ ದಟ್ ನನಗೆ ಒಂದು ನೆಕ್ಸ್ಟ್ 4 to 5 AI ಇಂಜಿನಿಯರಿಂಗ್ ರೋಡ್ ಮ್ಯಾಪ್ ಅಲ್ಲಿ ನನಗೆ ನೆಕ್ಸ್ಟ್ 4 to 5 ಟಾಪಿಕ್ಸ್ ಏನು ಕೊಡು ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ಚಾಯ್ಸಸ್ ಕೊಡುತ್ತೆ. ಅಥವಾ ನಾನು ಜಸ್ಟ್ ಒಂದು ನನ್ನ ಈ ಯೂಟ್ಯೂಬ್ ವಿಡಿಯೋಗೆ ಒಂದು ಟೈಟಲ್ ಸಜೆಸ್ಟ್ ಮಾಡು ಅಂತ ಹೇಳಿದ್ರೆ ಒಂದು ಟೈಟಲ್ ಕೇಳಿದ್ರಲ್ಲಿ ಅದು 4 ರಿಂದ 5 ಟೈಟಲ್ಸ್ ನನಗೆ ಪ್ರೊವೈಡ್ ಮಾಡುತ್ತೆ. ದಟ್ ಈಸ್ ವೈ ದ ನೇಮ್ ಇನ್ ದಿ ಔಟ್ಪುಟ್ ಆರ್ ದ ರೆಸ್ಪಾನ್ಸ್ API ಅನ್ನು ಕಾಲ್ ಮಾಡುವಾಗ ಬಂದಿರುವಂತ ರೆಸ್ಪಾನ್ಸ್ ಅಲ್ಲಿ ನಮಗೆ ಚಾಯ್ಸಸ್ ಅಂತ ಬರುತ್ತೆ. ಅದು ಮೇನ್ ಆನ್ಸರ್ ಆಗಿರುತ್ತೆ, ಬಟ್ ಇಟ್ ಕ್ಯಾನ್ ಬಿ ಅನ್ ಅರೇ ಆಫ್ ಆನ್ಸರ್ಸ್. ಅದು 2 ರಿಂದ ಅಥವಾ ಮೇಲಿರುವಂತ ಆನ್ಸರ್ಸ್ ಆಗಿರುತ್ತೆ. ನಮಗೆ ಅದರಲ್ಲಿ ಸ್ಪೆಸಿಫಿಕ್ ಆನ್ಸರ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ನಮಗೆ ಚಾಯ್ಸಸ್ ಆಫ್ 0 ಅಂತ ಮಾಡಬಹುದು. ಚಾಯ್ಸಸ್ ಆಫ್ 0 ಅಂತ ಹೇಳಿದ್ರೆ ಫಸ್ಟ್ ಇಂಡೆಕ್ಸ್ ಅಲ್ಲಿ, ಅಂದ್ರೆ ಯಾವ ಚಾಯ್ಸಸ್ ಆಫ್ 0 ಅಂತ ಹೇಳಿದ್ರೆ ಫಸ್ಟ್ ನಂಬರ್ ಅಂದ್ರೆ ಫಸ್ಟ್ ವ್ಯಾಲ್ಯೂ. ಈಗ ಸೇ ಫಾರ್ ಎಕ್ಸಾಂಪಲ್ 4 ಔಟ್ಪುಟ್ ಇದ್ರೆ ಅದರಲ್ಲಿ ಚಾಯ್ಸಸ್ ಆಫ್ 0 is the first answer what it has been provided. ಸೊ ಇದೇ ರೀತಿ ನಮಗೆ ಇದರಲ್ಲಿ ಮಾಡ್ಲಿಕ್ಕಾಗುತ್ತೆ. ಅಂಡ್ ಎರಡನೇದು ಟೋಕನ್ಸ್ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು. ನಾವಿದು ಆಲ್ರೆಡಿ ನಮ್ಮ ಎಪಿಸೋಡ್ 3 ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ನೀವು ಕೇಳಿರುವಂತ ಪ್ರಶ್ನೆನು ChatGPT ಅಥವಾ AI ಮಾಡೆಲ್ ಔಟ್ಪುಟ್ ಕೊಟ್ಟಿರುವಂತ ಉತ್ತರಕ್ಕೂ ಟೋಟಲ್ ಇಷ್ಟು ಟೋಕನ್ಸ್ ಯೂಸ್ ಆಗಿದೆ ಎಂಬುದಾಗಿ ಅದು ನಮಗೆ ಔಟ್ಪುಟ್ ಅಲ್ಲಿ ತೋರಿಸುತ್ತೆ. ಸೊ ದೀಸ್ ಆರ್ ರೆಸ್ಪಾನ್ಸ್, ಅಂದ್ರೆ ನೀವು ರಿಕ್ವೆಸ್ಟ್ ಮಾಡಿದ ನಂತರ ಅಲ್ಲಿಂದ ಬಂದಿರುವಂತ ರೆಸ್ಪಾನ್ಸ್ ಅಲ್ಲಿ 2 ಪ್ಯಾರಾಮೀಟರ್ಸ್ ಇರುತ್ತೆ. ಒಂದು ಚಾಯ್ಸಸ್, ಇನ್ನೊಂದು ಯೂಸೇಜ್ ಎಷ್ಟು ಟೋಕನ್ ನ್ಯೂಸ್ ಬರ್ನ್ ಮಾಡಿದಿರಿ ನೀವು ರಿಕ್ವೆಸ್ಟ್ ಅಲ್ಲೂ, ರೆಸ್ಪಾನ್ಸ್ ಅಲ್ಲಿ ಎಷ್ಟು ಟೋಕನ್ ಬರ್ನ್ ಮಾಡಿದಿರಿ. ನೆಕ್ಸ್ಟ್ ಒನ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಚಾಯ್ಸಸ್. ಅಂಡ್ ಚಾಯ್ಸಸ್ ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ 3 ರಿಂದ 4 ಕಾಲ್ಸ್ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಆನ್ಸರ್ ಬೇಕೋ ಆ ಆನ್ಸರ್ ಅನ್ನು ನಿಮ್ಗೆ ಚೂಸ್ ಮಾಡಬಹುದು. ಓಕೆ, ಸೊ ಐಲ್ ಎಕ್ಸ್ಪ್ಲೇನ್ ದ ಕೋಡ್ ಹಿಯರ್. ಲೈನ್ ಬೈ ಲೈನ್ ಸ್ಲೋಲಿ ತಗೊಂಡು ಹೋಗೋಣ. ಅದಾದ ನಂತರ ನಿಮಗೆ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಅನ್ನು ನಾನು ಡೆಫಿನೆಟ್ಲಿ ಮಾಡ್ತೇನೆ. ಓಕೆ, ಸೊ ಫಸ್ಟ್ ಥಿಂಗ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಇಂಪೋರ್ಟ್ ಮಾಡಬೇಕು. ಇದು ನಿಮ್ಮ ಪ್ರಾಜೆಕ್ಟಿಗೆ ಅಥವಾ ನಿಮ್ಮ ಪ್ರಾಜೆಕ್ಟ್ ಆಪರೇಟಿಂಗ್ ಸಿಸ್ಟಮ್ ಜೊತೆ ಏನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ರೆ ಅದಕ್ಕೋಸ್ಕರ. ಇನ್ನೊಂದು ನಿಮ್ಮ ಫೈಲ್ ಪಾತ್, ನಿಮಗೆ ನಿಮ್ಮ ಫೈಲ್ ಡೈರೆಕ್ಟರಿಗೆ ಏನಾದರೂ ಆಕ್ಸೆಸ್ ಮಾಡಬೇಕು ಅಂತಿದ್ರೆ ನಾವು ಪಾತ್ ಎಂಬ ಮಾಡ್ಯೂಲ್ ಅನ್ನು ನಾವು ಇಂಪೋರ್ಟ್ ಮಾಡ್ತೇವೆ. ಅಂಡ್ ನೆಕ್ಸ್ಟ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಇಷ್ಟೇ ಪೀಸ್ ಆಫ್ ಕೋಡ್ ಬರೆದ್ರೆ ನಿಮಗೆ ಔಟ್ಪುಟ್ ಅನ್ನು ನಮ್ಗೆ ತೆಗಿಲಿಕ್ಕೆ ಆಗ್ತದೆ. ಐ ವಿಲ್ ಕಮ್ ಬ್ಯಾಕ್ ಟು ದಟ್. Next one is very important. .env import load underscore dot in env. So .env is a special ಏನು ಹೇಳೋದು, ಸ್ಪೆಷಲ್ ಫೈಲ್. ಸೊ ಅದನ್ನು ನೀವು .env ಅಂತಾನೆ ಬರಿಬೇಕಾಗುತ್ತೆ. ಯಾಕಂದ್ರೆ .env is the ಫೈಲ್, ಅದನ್ನು ನಾವು ಗಿಟ್ಟಿಗೆ ಪುಷ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ಅದನ್ನು ಇಗ್ನೋರ್ ಮಾಡಬಹುದು. ಈ ಫೈಲಲ್ಲಿ ನಾವು ನಮ್ಮ API ಕೀಸ್ ಹಾಗೂ ಬೇರೆ ಏನಾದರೂ ಐ ವುಡ್ ಸೇ ಸಮ್ ರಿಯಲಿ ಸೀಕ್ರೆಟಿವ್ ಆಗಿರುವಂತಹ ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಫೈಲಿಗೆ ನಾವು .env ಅಂತ ಕರಿತೇವೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ನೀವು ಒಂದು API ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ರೆ ಆ API ಕೀ ನಮಗೆ ಬೇಕಾಗುತ್ತೆ. ಸೊ ಆ API ಕೀಯನ್ನು ನಾವೇನು ಮಾಡ್ತೇವೆ, ಈ .env ಅಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. ಸೊ ಅದನ್ನು ಒಂದು ಸಪ್ರೇಟ್ ಫೈಲಲ್ಲಿ ಹಾಕಿ, ಆ ಫೈಲು ತೋರಿಸ್ತೇನೆ ನಾನು, ಆ ಸಪ್ರೇಟ್ ಫೈಲಲ್ಲಿ ಹಾಕಿ ಆ ಫೈಲಿಂದ ನೀವು .env ಅನ್ನು ನೀವು ಲೋಡ್ ಮಾಡ್ತೀರಿ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಡೆಫಿನೆಟ್ಲಿ ಗ್ರಾಕ್ ಎಂಬ ಮಾಡೆಲ್ ನೀವು ಯೂಸ್ ಮಾಡಬೇಕು ಅಂತಿದ್ರೆ ನಿಮಗೆ ಗ್ರಾಕ್ ಎಂಬ ಒಂದು ಮಾಡ್ಯೂಲ್ ಅನ್ನು ನೀವು ಇಂಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂತಿದ್ರೆ ನಿಮ್ಮ ಅಪ್ಲಿಕೇಶನ್ಗೆ ಗೊತ್ತಾಗಲ್ಲ ನಾನು ಗ್ರಾಕಿಗೆ ರಿಕ್ವೆಸ್ಟ್ ಮಾಡಬೇಕು ಅಂತ, ಬಿಕಾಸ್ ಮಾಡ್ಯೂಲ್ ಇಸ್ ವೆರಿ
ಇಂಪಾರ್ಟೆಂಟ್ ಹಿಯರ್. ಸೊ ಗ್ರಾಕ್ ಅನ್ನು ಕೂಡ ನೀವು ಇಂಪೋರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಲೋಡ್ ಡಾಟ್ ಇ ಎನ್ ವಿ. ಸೊ ಏನು ನೀವು ಡಾಟ್ ಇ ಎನ್ ವಿ ಇಂದ ಇಂಪೋರ್ಟ್ ಮಾಡಿದಿರೋ ಲೋಡ್ ಡಾಟ್ ಇ ಎನ್ ವಿ, ಆ ಲೋಡ್ ಡಾಟ್ ಇ ಎನ್ ವಿ ಅನ್ನು ನೀವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಿ, ಈ ಲೈನಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸೆಕೆಂಡ್ ಗೈಸ್, ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಾಟ್ ಇ ಎನ್ ವಿ ಫೈಲಲ್ಲಿ ಇದ್ದಿರುವಂತಹ ಸೀಕ್ರೆಟ್ ಏನನ್ನು ನೀವೇನು ಸ್ಟೋರ್ ಮಾಡಿರ್ತೀರಿ ಅದು ನಿಮ್ಮ ಈ ಫೈಲಿಗೆ ಆಕ್ಸೆಸ್ ಸಿಗುತ್ತೆ. ಅಂದರೆ ಇಲ್ಲಿ ಈ ಫಂಕ್ಷನಲ್ಲಿ ಅದು ಲೋಡ್ ಆಗಿ ಇರುತ್ತೆ. ಸೊ ದಟ್ ನಿಮಗೆ ಈ ಪ್ರಾಜೆಕ್ಟಲ್ಲಿ ಅಥವಾ ಈ ಫೈಲಲ್ಲಿ ಆ ಸೀಕ್ರೆಟ್ ಕೀಯನ್ನು ಎಲ್ಲಿ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಆ ಫೈಲಲ್ಲಿ ನೀವು ಇದನ್ನು ಸ್ಟೋರ್ ಮಾಡ್ತೀರಿ. ಅದು ಹೇಗೆ ಸ್ಟೋರ್ ಮಾಡ್ತೀರಿ ಅಂತ ಹೇಳಿದರೆ, ಸೇ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಇಲ್ಲಿ ಬರೀತೇನೆ. ನಿಮ್ಮ ಇ ಎನ್ ವಿ ಫೈಲಲ್ಲಿ, ಇನ್ ಯುವರ್ ಇ ಎನ್ ವಿ ಫೈಲಲ್ಲಿ ನೀವು ಏನು ಮಾಡ್ತೀರಿ, ಬೇಸಿಕಲಿ ನೀವು ವಿಲ್ ಸ್ಟೋರ್ ಗ್ರಾಕ್ ಅಂಡರ್ಸ್ಕೋರ್ API ಅಂಡರ್ಸ್ಕೋರ್ ಕೀ ಈಸ್ ಈಕ್ವಲ್ ಟು ಸಮ್ ರ್ಯಾಂಡಮ್ ಸ್ಟ್ರಿಂಗ್, ದ ಸೀಕ್ರೆಟ್. ನಾನಿಲ್ಲಿ ನಿಮಗೆ ಗ್ರಾಕಲ್ಲಿ ತೋರಿಸಿದ್ನಲ್ಲ, ಈ ಸೀಕ್ರೆಟನ್ನು ನೀವು ಬೇಸಿಕಲಿ ಏನು ಮಾಡ್ತೀರಿ ಅಂತ ಹೇಳಿದರೆ, ವಿಲ್ ಕಮ್ ಹಿಯರ್ ಆ್ಯಂಡ್ ಯು ವಿಲ್ ಪೇಸ್ಟ್ ಇಟ್ ಹಿಯರ್. ನೀವು ಇಲ್ಲಿ ಅದನ್ನು ಪೇಸ್ಟ್ ಮಾಡ್ತೀರಿ. ಓಕೆ, ಇಲ್ಲಿ ಅದನ್ನು ಪೇಸ್ಟ್ ಮಾಡ್ತೀರಿ. ಅದನ್ನು ನೀವು ಒಂದು API ಕೀ ಎಂಬ ಪ್ಯಾರಾಮೀಟರಿಗೆ, ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀರಿ. ಆ ವೇರಿಯೇಬಲ್ ಈಗ ಲೋಡ್ ಡಾಟ್ ಅಂಡರ್ಸ್ಕೋರ್ ಡಾಟ್ ಇ ಎನ್ ವಿ ಅಂತ ಕೊಟ್ಟಾಗ ಈ ಪರ್ಟಿಕ್ಯುಲರ್ ವೇರಿಯೇಬಲ್ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ವೇರಿಯೇಬಲಲ್ಲಿ ಇರುವಂತಹ ಸೀಕ್ರೆಟ್ ಏನಾಗುತ್ತೆ, ಅದು ಈ ಎಂಟೈರ್ ಫೈಲಲ್ಲಿ ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ. ಇಷ್ಟೇ ಇರೋದು ವಿಷಯ, ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ಮೈ ಅಂಡರ್ಸ್ಕೋರ್ API ಅಂಡರ್ಸ್ಕೋರ್ ಕೀ ಅಂತ ಕೊಟ್ಟು ನಾನು ಈ ಪರ್ಟಿಕ್ಯುಲರ್ API ಕೀದು ವ್ಯಾಲ್ಯೂ ಏನಿದೆ ಅದನ್ನು ನಾನು ಮೈ ಅಂಡರ್ಸ್ಕೋರ್ API ಅಂಡರ್ಸ್ಕೋರ್ ಕೀಯಲ್ಲಿ ಸ್ಟೋರ್ ಮಾಡ್ತಿದ್ದೇನೆ. ಸಿಂಪಲ್. ಆ ಫೈಲಿಂದ ಫಸ್ಟ್ ಎಂಟೈರ್ಲಿ ಲೋಡ್ ಮಾಡಿದ ನಂತರ ಒಂದು ವೇರಿಯೇಬಲಿಗೆ ಅದನ್ನು ನಾನು ಹಾಕಿದ್ದೇನೆ. ಸೊ ಬೇಸಿಕಲಿ ಈ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಏನಿದೆ, ಈ ಪರ್ಟಿಕ್ಯುಲರ್ ಸೀಕ್ರೆಟ್ ನಾನು ಏನು ಅಲ್ಲಿಂದ ಎಕ್ಸೆಪ್ಟ್ ಮಾಡಿದ್ದೇನೋ ಆ ಸ್ಟ್ರಿಂಗ್ ಅನ್ನು ನಾನು ಮೈ ಅಂಡರ್ಸ್ಕೋರ್ API ಅಂಡರ್ಸ್ಕೋರ್ ಕೀಯಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಸೊ ನೆಕ್ಸ್ಟ್ ಒಂದು ಕಂಡೀಷನ್ ಹಾಕೋದು. ಕಂಡೀಷನ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಲ್ಲಿಯಾದರೂ ಆ ಕೀ ಇಲ್ಲ ಅಥವಾ ಆ ಕೀ ಮಿಸ್ ಮ್ಯಾಚ್ ಆಗಿದೆ ಅಥವಾ ಆ ಕೀಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತಿದ್ರೆ ನಿಮಗೆ ಒಂದು API ಕೀ ನಾಟ್ ಫೌಂಡ್ ಎಂಬ ಒಂದು ಎರರ್ ಅನ್ನು ನೀವು ಥ್ರೋ ಮಾಡಬೇಕು, ಇಫ್ ಇನ್ ಕೇಸ್ API ಕೀ ಇಲ್ಲ ಅಂತಿದ್ರೆ. ಸೊ API ಕೀ ಈಗ ಉಂಟು ಅಂತಿದ್ರೆ ನಿಮ್ಮ ಎಲ್ಸ್ ಕಂಡೀಷನಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಬೇಸಿಕಲಿ ಒಂದು ಕ್ಲೈಂಟನ್ನು ನೀವು ಜನರೇಟ್ ಮಾಡಬೇಕು. ನಾವು ನಮ್ಮ ಪಾಯಿಂಟಲ್ಲಿ ಹೇಳಿದ್ನಲ್ಲ, ನೀವು ಒಂದು ಕ್ಲೈಂಟನ್ನು ಫಸ್ಟ್ API ಕೀ ಸೆಟ್ ಆದ ನಂತರ ಒಂದು ಕ್ಲೈಂಟನ್ನು ಹೇಗೆ ಸೆಟ್ ಮಾಡಬೇಕು ಅಂತ ನಾನು ಹೇಳಿದ್ನೋ ಅದೇ ರೀತಿ ನೀವು ಇಲ್ಲಿ ಒಂದು ಕ್ಲೈಂಟನ್ನು ನೀವು ಇಲ್ಲಿ ಸೆಟ್ ಮಾಡಬೇಕು. ಸೊ ಕ್ಲೈಂಟ್ ಅಂದರೆ ಯು ಆರ್ ಜಸ್ಟ್ ಟೆಲ್ಲಿಂಗ್, ನೀವು ನಿಮ್ಮ API ಕೀಗೆ ನೀವು ಗ್ರಾಕ್ ಹತ್ರ ಹೇಳ್ತಿದ್ದೀರಿ, ಇದು ನನ್ನ API ಕೀ, ಈ API ಕೀಯಲ್ಲಿ ಏನೆಲ್ಲ ರಿಕ್ವೆಸ್ಟ್ ಬರುತ್ತೋ ಅದು ನನ್ನ ಕಡೆಯಿಂದ ಬರ್ತಾ ಇದೆ ಅಂತ ಹೇಳುವಂಥದ್ದು ಅಷ್ಟೇ, ನನ್ನ ಕಡೆಯಿಂದ ಬರ್ತಾ ಇದೆ. ಸೊ ಗ್ರಾಕ್ ಒಂದು API ಕೀಯನ್ನು ಎಕ್ಸೆಪ್ಟ್ ಮಾಡುತ್ತೆ. ಆ ಎಕ್ಸೆಪ್ಟ್ ಮಾಡಿರುವಂಥ API ಕೀ ಏನಾಗಿರುತ್ತೆ, ನನ್ನ API ಕೀ ಆಗಿರುತ್ತೆ. ನನ್ನ API ಕೀ ಅಂತ ಹೇಳಿದರೆ ಯಾವುದು, ನಾನು ಗ್ರಾಕಿಂದ ಎಕ್ಸೆಪ್ಟ್ ಮಾಡಿರುವಂಥ ಕೀ ಏನಿದೆ ಅದೇ, ಅದನ್ನು ನಾನು ಗ್ರಾಕ್ ಇದು ಈ ಫಂಕ್ಷನಿಗೆ ಪಾಸ್ ಮಾಡ್ತೇನೆ. ಫಂಕ್ಷನಿಗೆ ಪಾಸ್ ಮಾಡಿದಾಗ ಗ್ರಾಕಿಗೆ ಗೊತ್ತಾಗುತ್ತೆ ನಾನು ಒಂದು ವ್ಯಾಲಿಡ್ ಆಗಿರುವಂಥ ಕ್ಲೈಂಟ್ ಅಂತ ಗೊತ್ತಾಗುತ್ತೆ, ಬಿಕಾಸ್ API ಕೀ ಅಲ್ಲಿ ಮ್ಯಾಚ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ, ಯಾವ ಮಾಡೆಲಿಂದ ನಮಗೆ ಡೇಟಾ ಬೇಕೋ ಆ ಮಾಡೆಲನ್ನು ಎಕ್ಸಾಕ್ಟ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ. ದಟ್ ಈಸ್ ಲಾಮಾ 3.3 ವಿಚ್ ಇಸ್ ಹ್ಯಾವಿಂಗ್ 70 ಬಿಲಿಯನ್ ಪ್ಯಾರಾಮೀಟರ್ಸ್ ವರ್ಸಟೈಲ್ ಎಂಬ ಒಂದು ಮಾಡೆಲನ್ನು ನಾವಿಲ್ಲಿ ಚೂಸ್ ಮಾಡ್ತಿದ್ದೇವೆ. ಇಟ್ ಇಸ್ ಸೂಪರ್ ಇಂಪಾರ್ಟೆಂಟ್, ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್ ಇದು, ಆ್ಯಂಡ್ ಇದು ಸಮಥಿಂಗ್ ವಿಚ್ ವಿ ನೀಡ್ ಟು ಲುಕ್ ಇನ್ ಟು. ನೆಕ್ಸ್ಟ್ ಥಿಂಗ್ ಇಸ್ ರೋಲ್ ಬಗ್ಗೆ ನಾವು ಮೆನ್ಷನ್ ಮಾಡಬೇಕು. ಇಲ್ಲಿ ಎಂಥ ರೋಲ್ ಇದೆ, ಯೂಸರ್ ರೋಲ್. ಯಾಕೆ ಹೇಳಿ, ನಾವು ಪ್ರಶ್ನೆಯನ್ನು ಕೇಳುವಂಥದ್ದು. ನಾವು ಪ್ರಶ್ನೆಯನ್ನು ಕೇಳುವಾಗ ಏನಾಗುತ್ತೆ, ಅಲ್ಲಿ ನಿಮಗೆ ರೋಲ್ ಯೂಸರ್ ಅಂತ ಆಗುತ್ತೆ. ಸೊ ಮೆಸೇಜ್ ಹೇಗಿರುತ್ತೆ, ಸೊ ಪ್ರಾಂಪ್ಟ್, ನೆಕ್ಸ್ಟ್ ಥಿಂಗ್ ಇಸ್ ಪ್ರಾಂಪ್ಟ್. ವಾಟ್ ಇಸ್ ದ ಪ್ರಾಂಪ್ಟ್ ವಿ ಆರ್ ಗಿವಿಂಗ್ ವಾಟ್ ಈಸ್ LLM. ಸೊ ನೆಕ್ಸ್ಟ್ ಮೆಸೇಜ್ ಎಂಬ ಒಂದು ಡಿಕ್ಷನರಿಯನ್ನು ನೀವು ಜನರೇಟ್ ಮಾಡ್ತೀರಿ. ಆ ಮೆಸೇಜ್ ಎಂಬ ಡಿಕ್ಷನರಿ ಒಳಗೆ ಏನು ಸ್ಪೆಸಿಫೈ ಮಾಡ್ತೀರಿ, ನಾನು ಆಲ್ರೆಡಿ ಹೇಳಿದಾಗೆ ಮೆಸೇಜ್ ಒಳಗೆ ಏನು ಬರಬೇಕು, ಮೆಸೇಜ್ ಒಳಗೆ ಎರಡು ವಿಷಯಗಳು ಬರಬೇಕು, ಒಂದು ರೋಲ್, ಇನ್ನೊಂದು ಕಾಂಟೆಂಟ್. ಒಂದು ರೋಲ್ ಇರಬೇಕು, ಇನ್ನೊಂದು ಕಾಂಟೆಂಟ್ ಇರಬೇಕು. ಸೊ ಅದೇ ರೀತಿ ಈ ಮೆಸೇಜ್ ಒಳಗೆ ರೋಲ್ ಈಸ್ ಅಸೈನ್ ಟು ರೋಲ್. ಸೊ ವಾಟ್ ಈಸ್ ದಿಸ್ ರೋಲ್? ದಿಸ್ ರೋಲ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಯೂಸರ್. ಸೊ ಯೂಸರ್ ಇದು ವ್ಯಾಲ್ಯೂ ಇಲ್ಲಿ ಬರುತ್ತೆ. ಕಾಂಟೆಂಟ್ ಏನಿದೆ,
ಪ್ರಾಂಪ್ಟ್ ಇದೆ ಅಂಡ್ ಪ್ರಾಂಪ್ಟ್ ಇಲ್ಲಿ ಬರುತ್ತೆ. ಸೊ ಎಂಟೈರ್ಲಿ ನಿಮ್ಮ ಪ್ರಾಂಪ್ಟ್ ಎಕ್ಸಾಕ್ಟ್ಲಿ ಏನಾಯ್ತು, ನಿಮ್ಮ ಮೆಸೇಜ್ ಏನಾಯ್ತು, ರೋಲ್ ವಿಲ್ ಬಿ ಯೂಸರ್ ಅಂಡ್ ದ ಕಾಂಟೆಂಟ್ ಈಸ್ ವಾಟ್ ಈಸ್ LLM. ಸೊ ಈ ಡೇಟಾವನ್ನು ನಾವು ಬೇಸಿಕಲಿ ಪಾಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್, ಇದು ಒಂದು ಮೆಸೇಜ್, ಬರೀ ಒಂದು ಮೆಸೇಜ್. ನಾನು ಆಲ್ರೆಡಿ ಹೇಳಿದ್ದೇನೆ, ನೀವು ರೋಲ್ಸ್ ಕೊಡೋದು ಯಾಕೆ, ನಿಮ್ಮ AI ಮಾಡೆಲಿಗೆ ಪ್ರೀವಿಯಸ್ ಕನ್ವರ್ಸೇಷನ್ ಇದು ಕಾಂಟೆಕ್ಸ್ಟ್ ನೆನಪಿಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಮಲ್ಟಿಪಲ್ ಮೆಸೇಜಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ಬೋದು. ಇದು ಒಂದು ಮೆಸೇಜ್ ನಾವು ಕಳಿಸಿದಾದ ನಂತರ ChatGPT ಇಂದ ನಮಗೊಂದು ಔಟ್ಪುಟ್ ಬರುತ್ತಲ್ಲ, ಅದನ್ನು ನಾವೊಂದು ಬೇಸಿಕಲಿ ಲಿಸ್ಟ್ ಅಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ಲಿಸ್ಟ್ ಅಲ್ಲಿ ವಿಲ್ ಸ್ಟೋರ್ ಮೆಸೇಜಸ್ ಈಸ್ ಈಕ್ವಲ್ ಟು ಮೆಸೇಜ್. ಸೊ ಈ ಮೆಸೇಜ್ ಅನ್ನು ನಾವು ಒಂದು ಲಿಸ್ಟ್ ಅಲ್ಲಿ ಸ್ಟೋರ್ ಮಾಡ್ತೇವೆ ಅಂಡ್ ಇದರಲ್ಲಿ ಮೆಸೇಜ್ 1, ಮೆಸೇಜ್ 2, ಮೆಸೇಜ್ 3 ಹಲವಾರು ಮೆಸೇಜ್ಗಳನ್ನು ನಮ್ಗೆ ಈ ಮೆಸೇಜಸ್ ಎಂಬ ಒಂದು ಅರೇ ಅಲ್ಲಿ ಸ್ಟೋರ್ ಮಾಡಬಹುದು ಅಥವಾ ನಮ್ಮ ಲಿಸ್ಟ್ ಅಲ್ಲಿ ನಮ್ಗೆ ಇಲ್ಲಿ ಸ್ಟೋರ್ ಮಾಡಬಹುದು. ಸೊ ಪ್ಲೀಸ್ ಕೀಪ್ ದಿಸ್ ಥಿಂಗ್ ಇನ್ ಮೈಂಡ್. ಅಂಡ್ ದಿಸ್ ಈಸ್ ಹೌ ನೆಕ್ಸ್ಟ್ ಲೈನ್ ಅಲ್ಲಿ ನಾವು ಆಕ್ಚುಯಲ್ ಆಗಿರುವಂತ API ಕಾಲ್ ಅನ್ನು ಮಾಡ್ತಾ ಇರೋದು. ಸೊ API ಕಾಲ್ ಅನ್ನು ಏನ್ ಮಾಡ್ತಿದ್ದೇವೆ, ಕ್ಲೈಂಟ್ ಡಾಟ್ ಚಾಟ್ ಡಾಟ್ ಕಂಪ್ಲೀಷನ್ಸ್ ಡಾಟ್ ಕ್ರಿಯೇಟ್. ಸೊ ದಿಸ್ ಈಸ್ ದಿ ಎಂಡ್ ಪಾಯಿಂಟ್. ಇದೇನಿದೆ ಇದು ಎಂಡ್ ಪಾಯಿಂಟ್ ಆಗಿರುತ್ತೆ ಅಂಡ್ ಈ APIಗೆ ನಾವು ರಿಕ್ವೆಸ್ಟ್ ಅನ್ನು ಮಾಡ್ತಿರೋದು ಬೇಸಿಕಲಿ. ಸೊ ವಾಟ್ ಡಸ್ ವಿ ಆರ್ ಗೋಯಿಂಗ್ ಟು ಪಾಸ್ ದ ಮಾಡೆಲ್. ಯಾವ ಮಾಡೆಲ್ ನಾವಿಲ್ಲಿ ಸೆಟ್ ಮಾಡಿದ್ದೇವೆ ಆ ಮಾಡೆಲ್ ಅನ್ನು ಪಾಸ್ ಮಾಡ್ತೇವೆ. ಅದಾದ ನಂತರ ಈ ಅರೇ ಆಫ್ ಮೆಸೇಜ್ ಏನಿದೆ ಅದನ್ನು ನಾವು ಬೇಸಿಕಲಿ ಪಾಸ್ ಮಾಡ್ತಿದ್ದೇವೆ. ಸೊ ಅಲ್ಲಿಂದ ನಮಗೆ ಏನು ಔಟ್ಪುಟ್ ಬಂದಿದೆಯೋ ಅದನ್ನು ನಾವು ರೆಸ್ಪಾನ್ಸ್ ಎಂಬ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೇವೆ. ಐ ಹೋಪ್ ದಿಸ್ ಇಸ್ ವೆರಿ 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 ಕ್ಲಿಯರ್. ಪುನೊಮ್ಮೆ ರೀಟ್ರೇಟ್ ಮಾಡ್ತೇನೆ ಬೇಕು ಅಂತಿದ್ರೆ, ಬಿಕಾಸ್ ಇದು ಅರ್ಥ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಎಲ್ಲವನ್ನು ಇಂಪೋರ್ಟ್ ಮಾಡೋದು ಫಸ್ಟ್, ಅದಾದ ನಂತರ .env ಅನ್ನು ಲೋಡ್ ಮಾಡುವಾಗ .env ಇಲ್ಲಿಗೆ ಬಂದಿರುತ್ತೆ. ಅದಾದ ನಂತರ ಅದನ್ನು ಒಂದು ಮೈ API ಕೀ ಎಂಬ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡಿ ಅದರೊಳಗಿರುವಂಥ ವ್ಯಾಲ್ಯೂ ಅನ್ನು ಹಾಕೋದು. API ಕೀ ಇಲ್ಲ ಅಂತಿದ್ರೆ API ಕೀ ನಾಟ್ ಫೌಂಡ್ ಅಂತ ಹಾಕೋದು. ಇಫ್ ಇನ್ ಕೇಸ್ API ಕೀ ಎಲ್ಲ ಚೆನ್ನಾಗಿದೆ ಅಂತಿದ್ರೆ ಒಂದು ಕ್ಲೈಂಟ್ ಅನ್ನು ರಿಜಿಸ್ಟರ್ ಮಾಡುವಂಥದ್ದು ಅಂಡ್ ಕ್ಲೈಂಟ್ ಅನ್ನು ರಿಜಿಸ್ಟರ್ ಮಾಡಿ ಗ್ರಾಕಿಗೆ ಓಕೆ ದಿಸ್ ಈಸ್ ಮೈ ನ್ಯೂ API ಕೀ ಅಂತ ರಿಜಿಸ್ಟರ್ ಮಾಡುವಂಥದ್ದು. ಅದಾದ ನಂತರ ಮಾಡೆಲ್ ಯಾವುದು ಅಂತ ಎಕ್ಸಾಕ್ಟ್ಲಿ ಕೊಡುವಂಥದ್ದು. ಅದಾದ ನಂತರ ರೋಲ್ ಅನ್ನು ಸ್ಪೆಸಿಫೈ ಮಾಡೋದು, ಯಾವ ಪ್ರಾಂಪ್ಟ್ ಉಂಟು ಅದನ್ನು ಸ್ಪೆಸಿಫೈ ಮಾಡೋದು. ಅದಾದ ನಂತರ ಮೆಸೇಜ್ ಎಂಬ ಒಂದು ಡಿಕ್ಷನರಿಯನ್ನು ಸೆಟ್ ಮಾಡೋದು, ಅದರಲ್ಲಿ ಯಾವ ರೋಲ್ ಅಂತ ಕೊಡುವಂಥದ್ದು, ಯಾವ ಕಾಂಟೆಂಟ್ ಅಂತ ಕೊಡುವಂಥದ್ದು. ಅದಾದ ನಂತರ ಮೆಸೇಜಸ್ ಎಂಬ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಿ ಆ ಲಿಸ್ಟ್ ಒಳಗೆ ನಾವು ಡಿಫ್ರೆಂಟ್ ಈ ಡಿಕ್ಷನರಿ ಆಫ್ ಮೆಸೇಜ್ ಏನಿದೆ ಅದನ್ನು ಹಾಕುವಂಥದ್ದು. ಸೊ ಈಗ ಮಾಡೆಲ್ ಯಾವುದು ಅಂತ ಫೈನಲೈಸ್ ಆಯಿತು, ಎಷ್ಟು ಮೆಸೇಜ್ ಉಂಟು ಅಂತ ಫೈನಲೈಸ್ ಆಯಿತು. ಆ ಮೆಸೇಜ್ ಮತ್ತೆ ಮಾಡೆಲ್ ಅನ್ನು ಈ ಪರ್ಟಿಕ್ಯುಲರ್ APIಗೆ ದಿಸ್ ಈಸ್ ದಿ ಇಂಪಾರ್ಟೆಂಟ್ ಎಂಡ್ ಪಾಯಿಂಟ್. ಈ ಎಂಡ್ ಪಾಯಿಂಟ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಸೊ ಈ ಎಂಡ್ ಪಾಯಿಂಟ್ಗೆ ಈ ಡೇಟಾವನ್ನು ಪಾಸ್ ಮಾಡಿ ಅಲ್ಲಿಂದ ಏನು ಡೇಟಾ ಬರುತ್ತೆ ಅದನ್ನು ರೆಸ್ಪಾನ್ಸ್ ಎಂಬ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡುವಂಥದ್ದು. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇನ್ನು ನೆಕ್ಸ್ಟ್ ಈಸ್ ರೆಸ್ಪಾನ್ಸ್ ಅನ್ನು ನಮಗೆ ಕಂಪ್ಲೀಟ್ಲಿ ಬೇಕಿದ್ರು ಪ್ರಿಂಟ್ ಮಾಡಬಹುದು, ತೋರಿಸ್ತೇನೆ ನಾನು ಎಕ್ಸಾಕ್ಟ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಇಲ್ಲ ಅಂತಿದ್ರೆ ನಾವಿಲ್ಲಿ ನೋಡಿದಾಗೆ ರೆಸ್ಪಾನ್ಸ್ ಅಲ್ಲಿ 2 ವಿಷಯಗಳು ಇರುತ್ತೆ, ಒಂದು ಚಾಯ್ಸಸ್, ಇನ್ನೊಂದು ಯೂಸೇಜ್ ಅಂತ. ಸೊ ಆ ಚಾಯ್ಸಸ್ ಅಲ್ಲಿ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ಪಿಕ್ ದ ಫಸ್ಟ್ ಎಲಿಮೆಂಟ್ ಆಫ್ ದಿ ಅರೇದು ಫಸ್ಟ್ ಎಲಿಮೆಂಟ್ ಅನ್ನು ಪಿಕ್ ಮಾಡ್ತೇವೆ. ಅದಾದ ನಂತರ ಮೆಸೇಜ್ ಡಾಟ್ ಕಾಂಟೆಂಟ್ ಅಂತ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ಅನ್ನು ಆಕ್ಸೆಸ್ ಮಾಡ್ತೇವೆ. ಅದು ಕೂಡ ಎಕ್ಸಾಕ್ಟ್ಲಿ ಏನು ಅಂತ ನಾನು ತೋರಿಸ್ತೇನೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ಪ್ರೋಗ್ರಾಮ್ಯಾಟಿಕ್ ಪಾರ್ಟ್ ಕ್ವಿಕ್ಲಿ. ಸೊ ಲೆಟ್ಸ್ ಲುಕ್ ಇನ್ ಟು ದಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್. ಈಗ ಸೊ ನಾವು ಒಂದು API ಕಾಲ್ ಅನ್ನು ಮಾಡುವ ಗ್ರಾಕ್ ನಾವಿಲ್ಲಿ ಕೋಡ್ ಬರೆದಿದ್ದೇವೋ ಅದೇ ಕೋಡ್ ಬೇಸಿಸ್ ಅನ್ನು ಯೂಸ್ ಮಾಡಿ. ಸೊ ಐ ವಿಲ್ ಬಿ ಯೂಸಿಂಗ್ ದ ಸೇಮ್ ಸೆಟ್ ಆಫ್ ಕೋಡ್. ಸೊ ಈ ಕೋಡ್ ಅನ್ನು ಯೂಸ್ ಮಾಡಿ ನಾವೊಂದು API ಕಾಲ್ ಅನ್ನು ಗ್ರಾಕ್ ಎಂಬ ಒಂದು API ಮಾಡೆಲಿಗೆ ನಾವು ಒಂದು API ಕಾಲ್ ಮಾಡಿ ಹೇಗೆ ಔಟ್ಪುಟ್ ಬರ್ತದೆ ಅಂತ ನೋಡುವ. ಸೊ ಬಟ್ ಬಿಫೋರ್ ದ್ಯಾಟ್ ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ವಲ್ಲ ವರ್ಚುವಲ್ ಎನ್ವೈರ್ನ್ಮೆಂಟ್. ಸೊ ವರ್ಚುವಲ್ ಎನ್ವೈರ್ನ್ಮೆಂಟ್ ಬಗ್ಗೆ ಸ್ವಲ್ಪ ನಾವು ಪ್ರಾಕ್ಟಿಕಲಿ ಇಂಪ್ಲಿಕೇಶನ್ಸ್ ಮಾಡಬೇಕಾಗುತ್ತೆ. ಸೊ ಮೊದಲನೇದು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ UV. ಸೊ UV ಅಂದ್ರೆ ಇಟ್ಸ್ ಅ ಪ್ಯಾಕೇಜ್ ಮ್ಯಾನೇಜರ್. ಅಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಎಂಟೈರ್ ಅಪ್ಲಿಕೇಶನ್ ಅನ್ನು ಸ್ಮೂತ್ ಆಗಿ ರನ್ ಮಾಡಲಿಕ್ಕೆ ಬೇಕಾಗಿರುವಂತ ಕೆಲವು ಪ್ಯಾಕೇಜಸ್ ಇದೆಯಲ್ಲ, ಸೊ ಆ ಪ್ಯಾಕೇಜಸ್ ಅನ್ನು ಮ್ಯಾನೇಜ್ ಮಾಡುವಂತ ಒಂದು ಲೈಟ್ ವೇಟ್ ಆಗಿರುವಂತ ಒಂದು
ಪ್ಲಾಟ್ಫಾರ್ಮ್ ಆಗಿರುತ್ತೆ, ಸಮಥಿಂಗ್ ಕಾಲ್ಡ್ ಆಸ್ UV. ಓಕೆ, ಸೊ ಈಗ ನೀವು ನೋಡ್ JS ಸೈಡಿಂದ ಬರೋದು ಅಥವಾ ಜಾವಾಸ್ಕ್ರಿಪ್ಟ್ ಫ್ಯಾಮಿಲಿಯಿಂದ ಬರೋದು ಅಂತಾರೆ, ಹೇಗೆ NPM ಇದೆ ಅಂದರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಹೇಗಿದೆ, ಸೊ ಅದೇ ರೀತಿಯಲ್ಲಿ UV ಎಂಬುದು ಒಂದು ಪ್ಯಾಕೇಜ್ ಮ್ಯಾನೇಜರ್ ಆಗುತ್ತೆ. ಸೊ ಯು ಹ್ಯಾವ್ ಟು ಜಸ್ಟ್ ಗೋ ಟು ದೇರ್ ಅಫಿಷಿಯಲ್ ವೆಬ್ಸೈಟ್. UV ಅಂತ ಜಸ್ಟ್ ಕೊಟ್ಟರೆ UV ಪ್ಯಾಕೇಜ್ ಮ್ಯಾನೇಜರ್ ಅಂತ ಕೊಟ್ಟರೆ ಬರುತ್ತೆ ಅದು. ಆ್ಯಂಡ್ ಅದು ಪಿಪ್ ಅಂತ ನೀವು ಕೇಳಿರ್ಬೋದು. ಸೊ ಪಿಪ್ ಅಂತ ಹೇಳಿದ್ರೆ ಇಟ್ಸ್ ಕೈಂಡ್ ಆಫ್ ಅ ಪೈಥನ್ ಇದು ಪ್ಯಾಕೇಜ್ ಮ್ಯಾನೇಜರ್ ಆಗಿತ್ತು. ಸೊ ಅದಕ್ಕಿಂತ ವೆರಿ ಫಾಸ್ಟ್ ಆಗಿದೆ ಯಾವುದು ನಮ್ಮ UV. ಸೊ UV ಇಸ್ ವೆರಿ ಫಾಸ್ಟರ್ ದೆನ್ ಪಿಪ್. ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅನಕೊಂಡ ಅಂತಾನು ಒಂದು ಪ್ಯಾಕೇಜ್ ಮ್ಯಾನೇಜರ್ ಇದೆ. ಸೊ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಫಾಸ್ಟ್, ತುಂಬಾ ಲೈಟ್ ವೇಟ್ ಆಗಿರುವಂತ ಒಂದು ಪ್ಯಾಕೇಜ್ ಮ್ಯಾನೇಜರ್ ಆಗಿರುತ್ತೆ. ಸೊ ದಟ್ಸ್ ವೈ ವಿ ಗೋ ವಿತ್ ದಿಸ್ ಥಿಂಗ್. ಸೊ ಯು ಕ್ಯಾನ್ ಯೂಸ್ ದಿಸ್ ನಿಮ್ಮ ಮ್ಯಾಕ್ OS ಅಥವಾ ಲಿನಕ್ಸ್ ಅಲ್ಲಿ ನೀವು ವರ್ಕ್ ಮಾಡೋದಿದ್ರೆ ಕರ್ಲ್ ಯೂಸ್ ಮಾಡಬಹುದು, ವಿಂಡೋಸ್ ಅಲ್ಲಿ ಯೂಸ್ ಮಾಡೋದಿದ್ರೆ ಪವರ್ ಶೆಲ್ ಅಲ್ಲಿ ಹೋಗಿ ಇದನ್ನು ಜಸ್ಟ್ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು. ದಟ್ಸ್ ದಿ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ. ಸೊ ನೌ ಲೆಟ್ ಮಿ ಗೋ ಟು ಮೈ ವೈಟ್ ಬೋರ್ಡ್. ಸೊ ಅದರಲ್ಲಿ ಫಸ್ಟ್ ಸೆಂಟೆನ್ಸ್ ಎಂತ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಡೂ UV ವರ್ಚುವಲ್ ಎನ್ವೈರನ್ಮೆಂಟ್. ನೀವು VENV ಇಸ್ ಅ ವರ್ಚುವಲ್ ಎನ್ವೈರನ್ಮೆಂಟ್. ಫಸ್ಟ್ ಕಮಾಂಡ್ ನೀವು ಟೈಪ್ ಮಾಡಬೇಕಾಗಿರೋದು. ಅದರೊಳಗೆ ನೀವು ಪೈಥನ್ ಅನ್ನು ಯೂಸ್ ಮಾಡ್ತೀರಿ ವಿತ್ ದ ವರ್ಷನ್ 3.11. ಸೊ ವರ್ಷನ್ ಇಲ್ಲಿ ಏನು ಯೂಸ್ ಮಾಡ್ತೀರಿ, 3.11 ಎಂಬ ವರ್ಷನ್ ಅನ್ನು ಯೂಸ್ ಮಾಡ್ತೀರಿ. ಆ್ಯಂಡ್ ವರ್ಚುವಲ್ ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತಿದ್ರಿ ವಿತ್ ದ ಹೆಲ್ಪ್ ಆಫ್ UV. ಸೊ ಅದೇನು ಮಾಡುತ್ತೆ, ಒಂದು ಪರ್ಸನ್ ಇದು ಪೈಥನ್ ಇದು ವರ್ಚುವಲ್ ಎನ್ವೈರನ್ಮೆಂಟ್ ಅನ್ನು ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಆ್ಯಂಡ್ ಅದು ಎಲ್ಲಿ ಕ್ರಿಯೇಟ್ ಆಗಿರುತ್ತೆ, .venv ಎಂಬ ಫೈಲ್ ಅಲ್ಲಿ ನಿಮಗೆ ಆ ವರ್ಚುವಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ. ಈಗ ನಾನು ಜಸ್ಟ್ VS ಕೋಡಿಗೆ ಹೋಗ್ತೇನೆ. ನಾನು ಆಲ್ರೆಡಿ ಕೋಡ್ ಬರೆದಿಟ್ಟಿದ್ದೇನೆ, ಬಿಕಾಸ್ ನಾವು ಗೋಯಿಂಗ್ ಫಾರ್ವರ್ಡ್ ಯಾರು ಕೋಡ್ ಬರೆಯುವುದಿಲ್ಲ, ಜಸ್ಟ್ ಕೋಡನ್ನು ಅರ್ಥ ಮಾಡೋದು ಅಷ್ಟೇ. ಸೊ ಅದಕ್ಕೋಸ್ಕರ ಬರೆದು ಟೈಮ್ ವೇಸ್ಟ್, ವಿಡಿಯೋದ ಲೆಂತ್ ಅನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸೊ ನಾನು ಫಸ್ಟ್ ಕಮಾಂಡ್ ನಾನೀಗ ಟೈಪ್ ಮಾಡುವಾಗ ಐ ವಿಲ್ ಗೆಟ್ .venv ನನಗೆ ಇಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಡನ್ ವಿತ್ ದಿಸ್ ಪರ್ಟಿಕ್ಯುಲರ್ ಕಮಾಂಡ್. ಓಕೆ, ಈ ಕಮಾಂಡ್ ಅಲ್ಲಿ .venv. ಈಗ ಆ ವರ್ಚುವಲ್ ಎನ್ವೈರನ್ಮೆಂಟ್ ಒಳಗಡೆ ನನಗೆ ಹೋಗಬೇಕು ಅಂತಿದ್ರೆ ಈಗ ನಾನು ವರ್ಚುವಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದೇನೆ, ಹೌದು. ಬಟ್ ನೆಕ್ಸ್ಟ್ ನಾನು ಏನ್ ಮಾಡಬೇಕು, ಆ ವರ್ಚುವಲ್ ಎನ್ವೈರನ್ಮೆಂಟ್ ಇದು ಒಳಗಡೆ ಹೋಗ್ಬೇಕು. ಅಂದ್ರೆ ಈ ಲ್ಯಾಪ್ಟಾಪ್ ಇಂದ ಆ ವರ್ಚುವಲ್ ಎನ್ವೈರನ್ಮೆಂಟ್ ಇದು ಒಳಗಡೆ ನನಗೆ ಹೋಗ್ಬೇಕು ಅಂತ ನಾನು ಆಲ್ರೆಡಿ ಅದು ಆಗ ಡಿಸ್ಕಸ್ ಮಾಡಿದಾಗೆ. ದೆನ್ ಐ ಹ್ಯಾವ್ ಟು ರನ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಒಂದು ರನ್ ಮಾಡಬೇಕು. ಟೆಲಿಂಗ್ ದಟ್ .venv /scripts/activate.ps1 ಎಂಬ ಒಂದು ಫೈಲ್ ಏನಿದೆ, ಆ ಫೈಲ್ ಅನ್ನು ನಾನು ರನ್ ಮಾಡಬೇಕು. ಸೊ ಆ ಫೈಲ್ ಎಲ್ಲಿದೆ ಅಂತ ಕೇಳಿದ್ರೆ .venv ಇದು ಆಕ್ಚುಲಿ ನಿಮಗೆ ನೆಸೆಸಿಟಿ ಇಲ್ಲ, ನಾನು ಜಸ್ಟ್ ನಿಮಗೆ ಹೇಳೋದು ಈ ಫೈಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಅದರೊಳಗೆ ಸ್ಕ್ರಿಪ್ಟ್ ಅಂತ ಇದೆ, ಅದರೊಳಗೆ activate.ps1 ಅಂತ ಒಂದು ಫೈಲ್ ಇದೆ ಅಲ್ಲ, ಈ ಫೈಲ್ ಅನ್ನು ಎಕ್ಸಿಕ್ಯೂಟ್ ಮಾಡಿದಾಗ ನಾವು ಏನ್ ಮಾಡ್ತೇವೆ, ನಾವು ಆ ವರ್ಚುವಲ್ ಎನ್ವೈರನ್ಮೆಂಟ್ ಒಳಗಡೆ ಹೋಗಿ ಸೇರ್ತೇವೆ. ಓಕೆ, ಸೊ ದ್ಯಾಟ್ ಥಿಂಗ್ ಟು ಕೀಪ್ ಇನ್ ಮೈಂಡ್. ಸೊ ಅದರೊಳಗೆ ಹೋಗ್ತೇವೆ. ನಮಗೆ ಡಿಆಕ್ಟಿವೇಟ್ ಮಾಡಬೇಕು ಅಂತಿದ್ರೆ ಜಸ್ಟ್ ಡಿಆಕ್ಟಿವೇಟ್ ಅಂತ ಮಾತ್ರ ಮಾಡಿದ್ರಾಯ್ತು. ಸೊ ಯು ಕ್ಯಾನ್ ಸಿ ದ ಡಿಫರೆನ್ಸ್. ಈಗ ವಿ ಆರ್ ಇನ್ಸೈಡ್ ದಿ ವರ್ಚುವಲ್ ಎನ್ವೈರನ್ಮೆಂಟ್ ಕಾಲ್ಡ್ as LLM ಕಾಲ್. ಸೊ LLM ಕಾಲ್ ಅಂತಿರುವಂಥ ಒಂದು ವರ್ಚುವಲ್ ಎನ್ವೈರನ್ಮೆಂಟ್ ಒಳಗಡೆ ನಾವೀಗ ಇದ್ದೇವೆ. ಸೊ ದ್ಯಾಟ್ ಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಪೈಥನ್ ಇದು ವರ್ಷನ್ ನೋಡೋದು ಅಂತಿದ್ರೆ ಜಸ್ಟ್ ನಾನೀಗ ಪೈಥನ್ --- ವರ್ಷನ್ ಅಂತ ಕೊಟ್ಟಾಗ ನನಗೆ ಇಲ್ಲಿ ಏನು ಬರುತ್ತೆ, 3.11.13 ಎಂಬ ಒಂದು ವರ್ಷನ್ ಬರುತ್ತೆ. ಬಿಕಾಸ್ ಐ ಆಮ್ ಇನ್ಸೈಡ್ ದಿ ವರ್ಚುವಲ್ ಎನ್ವೈರನ್ಮೆಂಟ್ ಬಿಕಾಸ್ ಆಫ್ ದಿಸ್ ಥಿಂಗ್. ನಾವು 3.11 ಇನ್ಸ್ಟಾಲ್ ಮಾಡಿದ್ದು UV ಯೂಸ್ ಮಾಡಿ. ಬಟ್ ನಾನು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಕೊಟ್ಟು ಇಲ್ಲಿ ನಾನು ಪೈಥನ್ ದಿಸ್ ಇಸ್ ಮೈ ಪರ್ಸನಲ್ ದಿಸ್ ಇಸ್ ಮೈ ಲ್ಯಾಪ್ಟಾಪ್, ಇದು ನನ್ನ ಲ್ಯಾಪ್ಟಾಪ್ ಅಥವಾ ನಮ್ಮ ಲೋಕಲ್ ಮೆಷಿನ್ ಅಂತ ಹೇಳುವಂಥದ್ದು. ಇಲ್ಲಿ ನಾನು ವರ್ಷನ್ ಅನ್ನು ಕೊಟ್ಟರೆ ನೋಡಿ, ಇಟ್ಸ್ ಪೈಥನ್ 3.13. ನೋಡಿ, ಪೈಥನ್ 3.13. ವೆರಿ ಇಂಪಾರ್ಟೆಂಟ್ ಟು ಕೀಪ್ ದಿಸ್ ಥಿಂಗ್ ಇನ್ ಮೈಂಡ್. ನನ್ನ ಲೋಕಲ್ ಮೆಷಿನಲ್ಲಿ ಪೈಥನ್ 3.13 ವರ್ಷನ್ ರನ್ ಆಗುತ್ತೆ. ಬಟ್ ನನ್ನ ಪ್ರಾಜೆಕ್ಟಲ್ಲಿ ವರ್ಚುವಲ್ ಎನ್ವೈರನ್ಮೆಂಟ್ ಒಳಗಡೆ ನಂದು ಪೈಥನ್ 3.11 ವರ್ಷನ್ ರನ್ ಆಗುತ್ತೆ. ಸೊ local machine 3.11 in my local machine 3.13 in my virtual environment it's 3.13. So that's the difference between using also benefit of using a virtual environment. Okay, all right. So ಈಗ .env ಎಂಬ ಫೈಲ್ .venv ಮತ್ತೆ .env ಕನ್ಫ್ಯೂಸ್ ಮಾಡಬೇಡಿ. .env ಏನಿದೆ ದಟ್ ಹ್ಯಾಸ್ ಟು ಡೂ ವಿತ್ ದಿಸ್ ಈ .env ಫೈಲ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಅಂಡ್ .venv ಈಸ್ ಎಂಟೈರ್ಲಿ ಡಿಫ್ರೆಂಟ್. ಓಕೆ, ಅದು ವರ್ಚುವಲ್ ಎನ್ವೈರನ್ಮೆಂಟ್ ಈಸ್ ಡಿಫ್ರೆಂಟ್. ಸೊ ನನಗೆ env ಓಪನ್ ಮಾಡಿದಾಗ ಅಲ್ಲಿ ನೋಡಿ ನಾನು ಗ್ರಾಕ್ ಇದು API ಕೀ ಇದೆ. ಸೊ ಈ API ಕೀಯನ್ನು ಕಾಪಿ ಮಾಡಬೇಡಿ, ನಾವು ಅದು ರಿಪ್ಲೇಸ್ ಮಾಡ್ತೇವೆ. ಇಲ್ಲಿ ನಿಮಗೆ ಈ API ಕೀಯನ್ನು ನೀವು ಇಲ್ಲಿ ಹಾಕ್ತೀರಿ. ಸೊ ಈ API ಕೀ ಎಲ್ಲಿ ಸಿಗುತ್ತೆ, ಬೇಸಿಕಲಿ API ಕೀ ನಾವು ಆಲ್ರೆಡಿ ಅವಾಗ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಈ API ಕೀಯನ್ನು ನಾನು ಕಾಪಿ ಮಾಡಿ ಐ ವಿಲ್ ಬಿ ಪುಟ್ಟಿಂಗ್ ದಟ್ ಇನ್ಸೈಡ್ ದಿ .env ಫೈಲ್. ನಾನು env ಫೈಲ್ ಒಳಗೆ ಇದನ್ನು ಕಾಪಿ ಪೇಸ್ಟ್ ಮಾಡ್ತೇನೆ.
ಕಾಪಿ ಪೇಸ್ಟ್ ಮಾಡಿ ಅದನ್ನೊಂದು ಕೀಗೆ API ಕೀಗೆ ನಾನು ಅಸೈನ್ ಮಾಡುತ್ತೇನೆ. ಅದನ್ನು ನಾನು ಅಸೈನ್ ಮಾಡಿದ್ದೇನೆ. ಈಗ ನಾನು LLM.py ಎಂಬ ಒಂದು ಫೈಲಿಗೆ ಹೋಗಿ, ದಿಸ್ ಇಸ್ ಮೈ ನಾರ್ಮಲ್ ಫೈಲ್, ಇದು ನಿಮ್ಗೆ ಎಂತ ಬೇಕಿದ್ರೆ ಹೆಸರು ಕೊಡ್ಬೋದು. ಅದರೊಳಗೆ ನಾನು OS Pathlib ಎಲ್ಲ ಅದರ ಪಾತ್ ಅನ್ನು ಸ್ಪೆಸಿಫೈ ಮಾಡಿದ ನಂತರ ನಾನು ಈ load.env ಫೈಲ್ ಅನ್ನು ಲೋಡ್ ಮಾಡ್ತೇನೆ. ಅದರಿಂದ .env ಅನ್ನು ತೆಗಿತೇನೆ. ಓಕೆ, ಅಂಡರ್ಸ್ಟುಡ್. ಅದಾದ ನಂತರ ನನಗೆ ಗ್ರಾಕ್ ಬೇಕು. ಅದಾದ ನಂತರ ನಾನು load.env ಫೈಲ್ ಅನ್ನು ಲೋಡ್ ಮಾಡ್ತೇನೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಈ .env ಫೈಲ್ ಏನಿದೆಯೋ ಆ env ಫೈಲ್ LLM.py ಫೈಲ್ ಒಳಗೆ ಬರುತ್ತೆ. ಅದರೊಳಗೆ ಬಂದ ನಂತರ ನಾವು ಅದರೊಳಗಿಂದ ಆ ಸೀಕ್ರೆಟ್ ವ್ಯಾಲ್ಯೂ ಅನ್ನು ಎಕ್ಸೆಪ್ಟ್ ಮಾಡ್ತೇವೆ. ಎಕ್ಸೆಪ್ಟ್ ಮಾಡಿ ನಾವು ಇದಕ್ಕೆ ಈ ವೇರಿಯಬಲ್ಗೆ ಅಸೈನ್ ಮಾಡ್ತೇವೆ. ಈ ಸ್ಟ್ರಿಂಗ್ ವೇರಿಯಬಲ್ಗೆ ನಾವು ಇದ್ರೊಳಗೆ ಇರುವಂತಹ ವ್ಯಾಲ್ಯೂ, ದಟ್ ಮೀನ್ಸ್ ದಿಸ್ ವ್ಯಾಲ್ಯೂ, ಈ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂನು ನಾವು ಇದ್ರೊಳಗೆ ನಾವು ಹಾಕ್ತೇವೆ. ನೆಕ್ಸ್ಟ್, ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಇಫ್ API ಕೀ ಇಲ್ಲ ಅಂತಿದ್ರೆ ದೆನ್ ರೇಸ್ ಅನ್ ಎರರ್. API ಕೀ ಉಂಟು ಅಂತಿದ್ರೆ ಫಸ್ಟ್ ಒಂದು ಕ್ಲೈಂಟ್ ಅನ್ನು ರಿಜಿಸ್ಟರ್ ಮಾಡುವಂಥದ್ದು. ಅದು ರಿಜಿಸ್ಟರ್ ಮಾಡಿದ ನಂತರ ಯಾವ ಮಾಡೆಲ್ ಬೇಕು, ಯಾವ ರೋಲ್ ಬೇಕು, ಯಾವ ಪ್ರಾಂಪ್ಟ್ ಬೇಕು, ಯಾವ ಮೆಸೇಜ್ ಬೇಕು ಅಂತ ಸ್ಪೆಸಿಫೈ ಮಾಡುವಂಥದ್ದು. ಆ ಮೆಸೇಜ್ ಬಂದ ನಂತರ ಅದನ್ನು ನಾವು ಒಂದು ಲಿಸ್ಟ್ ಒಳಗೆ ಹಾಕಬೇಕಾಗುತ್ತೆ, ಬಿಕಾಸ್ ಅಲ್ಲಿ ಮಲ್ಟಿಪಲ್ ಮೆಸೇಜಸ್ ಇರ್ಬೋದು. ಅದಾದ ನಂತರ ನಾವು ಈ ಪರ್ಟಿಕ್ಯುಲರ್ ಎಂಡ್ ಪಾಯಿಂಟ್ಗೆ, ದಟ್ ಈಸ್ client.chat.completions.create ಎಂಬ ಒಂದು ಎಂಡ್ ಪಾಯಿಂಟ್ಗೆ ಮಾಡೆಲ್ ಅನ್ನು ಮತ್ತೆ ಮೆಸೇಜಸ್ ಅನ್ನು ಪಾಸ್ ಮಾಡುವಂಥದ್ದು. ಪಾಸ್ ಮಾಡಿ ನಾವು ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡು. ಐ ವಿಲ್ ಬಿ ಚೆಕಿಂಗ್ ಅಪ್ ದ ರೆಸ್ಪಾನ್ಸ್. ಫಸ್ಟ್ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ ನೋಡು. ಡೋಂಟ್ ವರಿ, ಈ ಕೋಡ್ ಅನ್ನು ನಾನು ಹೇಗೂ ನನ್ನ ವೈಟ್ ಬೋರ್ಡ್ ಇದನ್ನು ನಾನು ಅಟ್ಯಾಚ್ ಮಾಡಿರ್ತೇನೆ. ಸೊ ಕೋಡ್ ಬಗ್ಗೆ ವರಿ ಮಾಡಬೇಡಿ. ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್, ನಿಮಗೆ ಕ್ಲಿಯರ್ ಆಯ್ತು. ಬಿಕಾಸ್ ನಾನು ಆಗ ಎಕ್ಸ್ಪ್ಲೇನ್ ಮಾಡಿರೋದು ಪಾರ್ಟೇ ಇದು. ದೇರ್ ಇಸ್ ನಥಿಂಗ್, ಇದಕ್ಕಿಂತ ಜಾಸ್ತಿ ಏನು ಮಾಡಲಿಲ್ಲ ಇಲ್ಲಿ ನಾನೇನು ನಿಮಗೆ ಕೋಡನ್ನು ಎಕ್ಸ್ಪ್ಲೇನ್ ಮಾಡಿದ್ನೋ ಡೆಪ್ತ್ ಆಗಿ, ಅದೇ ಕೋಡ್ ಬೇಸ್ ಇಲ್ಲಿ ಇರುವಂಥದ್ದು. ದೇರ್ ಇಸ್ ನಥಿಂಗ್ ಮಚ್ ಐ ಹ್ಯಾವ್ ಡನ್. ಸೊ ಇಫ್ ಐ ಕುಡ್ ರನ್ ದಿಸ್, ಈಗ ಪೈಥಾನ್ ಸ್ಕ್ರಿಪ್ಟ್ ಅನ್ನು ರನ್ ಮಾಡಬೇಕು ಅಂತಿದ್ರೆ ನಾನು ಪೈಥಾನ್ LLM.py ಅಂತ ಟೈಪ್ ಮಾಡಿ ನಾನು ಎಂಟರ್ ಕೊಟ್ಟಾಗ ಈ ಫೈಲ್ ಎಕ್ಸಿಕ್ಯೂಟ್ ಆಗುತ್ತೆ. ಲೆಟ್ ಮಿ ಸಿ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್. Okay, what is an LLM is a question ನಾನು ಕೇಳಿರೋದು, what is an LLM ಅಂತ. So let's wait for the outcome and look at the outcome. So ಈ outcome ಅಲ್ಲಿ ನಾನು ರೆಸ್ಪಾನ್ಸ್ ಅಂತ ಅಷ್ಟೇ ಕೊಟ್ಟಿದ್ದು. Okay, print a response. So this is the response is what I am trying to get. Okay, ಈ ರೆಸ್ಪಾನ್ಸ್ ನನಗೆ ಸಿಗ್ತಾ ಇದೆ ಇಲ್ಲಿ ನೋಡಿ. ಐ ಆಮ್ ಗೆಟಿಂಗ್ ಆಲ್ ದ ರೆಸ್ಪಾನ್ಸ್. ಅಂಡ್ ಇದು ತುಂಬ ಕ್ಲಟರ್ಡ್ ಆಗಿದೆ, ಕರೆಕ್ಟ್ ಅಲ್ಲ? ಇಲ್ಲಿ ತುಂಬ ಕ್ಲಟರ್ಡ್ ಆಗಿರುತ್ತೆ. ಸೊ ಇದನ್ನು ನನಗೆ ಸ್ಟ್ರಕ್ಚರ್ಡ್ ವೇ ಅಲ್ಲಿ ಬರಬೇಕು ಅಂತಿದ್ರೆ ವಾಟ್ ಐ ನೀಡ್ ಟು ನಾನು ಇದು ಆಲ್ರೆಡಿ ಕಮೆಂಟ್ ಮಾಡಿ ಇಟ್ಟಿದ್ದೇನೆ. ಸೊ ವಾಟ್ ಐ ನೀಡ್ ಟು ಡೂ, ಐ ಜಸ್ಟ್ ನೀಡ್ ಟು ಅನ್ಕಮೆಂಟ್ ದಿಸ್. ಜಸ್ಟ್ ಅನ್ಕಮೆಂಟ್ ಮಾಡ್ತೇನೆ. ಆ್ಯಂಡ್ ಈಗ ನಾನು ಆನ್ಸರ್ ಅನ್ನು ಪ್ರಿಂಟ್ ಮಾಡಬೇಕು ಅಂತಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಪೈಥಾನ್ LLM.py, if I could type that, let's check for the output. ಸೊ ನಾವೀಗ ರೆಸ್ಪಾನ್ಸ್ ಅಂತ ಕೊಟ್ಟಾಗ ನಮ್ಮ ಔಟ್ಪುಟ್ ತುಂಬ ಕ್ಲಟರ್ಡ್ ಆಗಿ ಬಂತು. ಇಟ್ ಗಾಟ್ ಸೋ ಮಚ್ ಆಫ್ ಚಾಯ್ಸಸ್. ನಾನು ಆಲ್ರೆಡಿ ಹೇಳಿದಾಗೆ ಒಂದು ಔಟ್ಪುಟ್ಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಹಲವಾರು ಚಾಯ್ಸಸ್ ಬರುತ್ತೆ. ಸೊ ಅದರಲ್ಲಿ ನಾನು ಫಸ್ಟ್ ಚಾಯ್ಸ್ ಅನ್ನು ಎಕ್ಸೆಪ್ಟ್ ಮಾಡಿ ಅದರಲ್ಲಿರುವಂಥ ಮೆಸೇಜ್ ಎಂಬ ಒಂದು ಪ್ಯಾರಾಮೀಟರ್ ಅನ್ನು ಸೆಲೆಕ್ಟ್ ಮಾಡಿ ಅದರೊಳಗಿರುವಂಥ ಆಬ್ಜೆಕ್ಟ್ ಕಾಂಟೆಂಟ್ ಎಂಬ ಆಬ್ಜೆಕ್ಟ್ ಅನ್ನು ನಾನು ಈಗ ಹೊರಗಡೆ ತೆಗಿತಾ ಇದ್ದೇನೆ. ಸೊ ಅದನ್ನು ನಾನು ಆನ್ಸರ್ ಎಂಬ ಒಂದು ವೇರಿಯಬಲ್ಗೆ ಸ್ಟೋರ್ ಮಾಡಿದ್ದೇನೆ, ಅದನ್ನು ಪ್ರಿಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. ಸೊ ನಾರ್ಮಲ್ ವೇಯಲ್ಲಿ ನಾವು ಹೇಗೆ ChatGPT ಗೆ ಒಂದು ಇನ್ಪುಟ್ ಕೊಟ್ಟಾಗ ಔಟ್ಪುಟ್ ಬರುತ್ತೋ ಅದೇ ರೀತಿಯಲ್ಲಿ ಔಟ್ಪುಟ್ ಅನ್ನು ನಾನೀಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ರೆಸ್ಪಾನ್ಸ್ ಅನ್ನು ಮಾತ್ರ ಕೊಟ್ಟರೆ ದ ಔಟ್ಪುಟ್ ವಿಲ್ ಬಿ ವೆರಿ ಮಚ್ ಕ್ಲಟರ್ಡ್. ಸೊ ವಿ ಆರ್ ಗೋಯಿಂಗ್ ಇನ್ಸೈಡ್ ಒನ್ ಲೇಯರ್ ಹಿಯರ್. ಸೊ ಅದಾದ ನಂತರ ಇಫ್ ಐ ಕಡ್ ಟೈಪ್ ಪೈಥಾನ್ LLM.py ಅಂತ ಕೊಟ್ಟರೆ, ಲೆಟ್ ಮಿ ಸಿ ವಾಟ್ ಐ ವಿಲ್ ಗೆಟ್. ಲೆಟ್ ಮಿ ಚೆಕ್. ಸಿ, ನನಗೆ ಡೀಪ್ ಆಗಿರುವಂಥ ಒಂದು ಔಟ್ಪುಟ್ ಅನ್ನು ಸಿಗ್ತಾ ಇದೆ. ಸೊ LLM ಸ್ಟ್ಯಾಂಡ್ಸ್ ಫಾರ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂಡ್ ಇಟ್ಸ್ ಗೆಟ್ ಸಿಮಿಲರ್ ಲೈಕ್ ನಮ್ಮ ನಾರ್ಮಲ್ ChatGPT ಅಲ್ಲಿ ನಿಮಗೆ ಅಥವಾ ನಾರ್ಮಲ್ AI ಮಾಡೆಲ್ಸ್ ಇಂದ ನಿಮಗೆ ಹೇಗೆ ಔಟ್ಪುಟ್ ಬರುತ್ತೋ ಅದೇ ರೀತಿಯಾಗಿರುವಂಥ ಔಟ್ಪುಟ್ ಅನ್ನು ನನಗೆ ಪ್ರೋಗ್ರಾಮ್ಯಾಟಿಕಲಿ ನನಗೆ ಈಗ ಸಿಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ API client.chat.completions.create ಎಂಬ API ಒಳಗೆ ಯಾವ ಮಾಡೆಲ್ ಬೇಕೋ ಆ ಮಾಡೆಲ್ ಅನ್ನು ಸ್ಪೆಸಿಫೈ ಮಾಡಿ ಯಾವ ಮೆಸೇಜ್ ನಮಗೆ ಕೊಡಬೇಕು ಆ ಮೆಸೇಜ್ ಅನ್ನು ಸ್ಪೆಸಿಫೈ ಮಾಡಿದ್ರೆ ನಮಗೆ ಇದು ಸಿಗುತ್ತೆ. ಓಕೆ, ಈ ಔಟ್ಪುಟ್ ಸಿಗುತ್ತೆ. ಸೊ ಇಲ್ಲಿ ಬೇಸಿಕಲಿ ನೀವು ನೋಡಬೇಕಾಗಿರೋದು ಒಂದು ಗ್ರಾಕ್ ಇದು API ಕೀ ಬೇಕು ನಮಗೆ. ಅದಾದ ನಂತರ ಮೆಸೇಜ್ ಪ್ರಾಪರ್ಲಿ ಸೆಟ್ ಆಗಿರಬೇಕು, ಅದರಲ್ಲಿ ರೋಲ್ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿರಬೇಕು, ಪ್ರಾಂಪ್ಟ್ ಅನ್ನು ಮೆನ್ಷನ್ ಮಾಡಿರಬೇಕು. ಅದಾದ ನಂತರ ಮೆಸೇಜಸ್ ಎಂಬ ಒಂದು
ಅರೆ ಒಳಗೆ ನಾವು ಮೆಸೇಜಸ್ ಅನ್ನು ಪಾಸ್ ಮಾಡಿ ಆ ಮೆಸೇಜ್ ಮತ್ತೆ ಮಾಡೆಲ್ ಅನ್ನು ನಾವು API ಎಂಡ್ ಪಾಯಿಂಟ್ಸ್ಗೆ ಪ್ಯಾರಾಮೀಟರ್ ತರ ಆರ್ಗ್ಯುಮೆಂಟ್ ತರ ನಾವು ಪಾಸ್ ಮಾಡೋದು. ಅದರಿಂದ ಏನು ಬರುತ್ತೋ ಅದನ್ನು ನಾವು ರೆಸ್ಪಾನ್ಸಸ್ ಎಂಬ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿರೋದು. ನಮಗೆ ಬೇಕು ಅಂತಿದ್ರೆ ಅದನ್ನು ಮಾತ್ರ ಪ್ರಿಂಟ್ ಮಾಡ್ಬೋದು. ಪ್ರಿಂಟ್ ಮಾಡಿದ್ರೆ ತುಂಬಾ ಕ್ಲಟರ್ಡ್ ಆಗಿರುವಂತ ಒಂದು ಔಟ್ಪುಟ್ ಬರುತ್ತೆ. ಇಲ್ಲ ನಮಗೆ ಡೀಟೇಲ್ಡ್ ಆಗಿರುವಂತ ಒಂದು ಔಟ್ಪುಟ್ ಬೇಕು, ಅಥವಾ ChatGPT ನಾರ್ಮಲ್ ನಮಗೆ ಹೇಗೆ ಔಟ್ಪುಟ್ ಬರುತ್ತೆ ಅದೇ ರೀತಿ ಬೇಕು ಅಂತಿದ್ರೆ ಚಾಯ್ಸಸ್ ಆಫ್ ದ ಫಸ್ಟ್ ಇಂಡೆಕ್ಸ್ ಅಂಡ್ ದೆನ್ ಡಾಟ್ ಮೆಸೇಜ್ ಡಾಟ್ ಕಾಂಟೆಂಟ್ ಅಂತ ಕೊಟ್ರೆ ನಿಮಗೆ ಕರೆಕ್ಟ್ ಆಗಿ ಡೀಟೇಲ್ಡ್ ಆಗಿರುವಂತ ಒಂದು ಔಟ್ಪುಟ್ ಬರುತ್ತೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಿಮಗೆ ಇದರಲ್ಲಿ ಏನಾದರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಇದ್ರೆ ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರೀತಿಯಾಗಿರುವಂಥ ಹಲವಾರು ವಿಡಿಯೋಸ್ಗಳು ನಾವು ಮಾಡ್ತಾ ಇರ್ತೇವೆ. ವೆರಿ ಇಂಪಾರ್ಟೆಂಟ್ಲಿ ಐ ವುಡ್ ಲೈಕ್ ಟು ಟೇಕ್ ದಿಸ್ ಫಾರ್ವರ್ಡ್. ಇದು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ವೇ ಅಲ್ಲಿ ಹೋಗುತ್ತೆ. ಸೊ ದಿಸ್ ಇಸ್ ಅ ಸಿಂಪ್ಲೆಸ್ಟ್ ವೇ, ದಿಸ್ ಇಸ್ ಅ ಬೇಸಿಕ್ ವೇ ಅಂಡ್ ದಿಸ್ ಇಸ್ ಅ ಮಿನಿಮಮ್ ವೇ ಎನ್ AI ಇಂಜಿನಿಯರ್ ಶುಡ್ ನೋ ಹೌ ಟು ಮೇಕ್ ಅನ್ API ಕಾಲ್. ಹೇಗೆ ಪ್ರೋಗ್ರಾಮ್ಯಾಟಿಕಲಿ ಮಾತಾಡ್ಬೋದು API ಮಾಡೆಲ್ಸ್ ಜೊತೆ ಅಂಡ್ ಯಾವ ರೀತಿ ಔಟ್ಪುಟ್ ಅನ್ನು ತಗೊಂಡು ಬರ್ಬೋದು. ನೆಕ್ಸ್ಟ್ ಈ ಬಂದಿರುವಂಥ ಔಟ್ಪುಟ್ ಅಲ್ಲಿ ನಮಗೆ ಬೇಕು ಅಂತಿದ್ರೆ ಫ್ಯೂ ಮಾಡಿಫಿಕೇಶನ್ಸ್ ಮಾಡ್ಬೋದು. ಅದಲ್ಲ ಅಂತಿದ್ರೆ ಬೇರೆ ಯಾವುದಾದ್ರು ರೀತಿಯಲ್ಲಿ ನಮಗೆ APIs ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಮಾಡೆಲ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗುತ್ತಾ ವಯಾ API, ಅದರ ಬಗ್ಗೆ ಇನ್ನು ಡೆಪ್ತ್ ಆಗಿರುವ ನೆಕ್ಸ್ಟ್ ಟಾಪಿಕ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ದಿಸ್ ಇಸ್ ಅ ಬೇಸಿಕ್ ಥಿಂಗ್. ನಾನು ಯಾಕೆ ಕೋಡ್ ಅನ್ನು ಡೈರೆಕ್ಟ್ಲಿ ಬರೀಲಿಲ್ಲ ಅಂತ ಹೇಳಿದ್ರೆ, ಲೈನ್ ಬೈ ಲೈನ್ ಬರೀಲಿಲ್ಲ ಅಂತ ಹೇಳಿದ್ರೆ ಇಸ್ ನೋ ಪಾಯಿಂಟ್, ಬಿಕಾಸ್ ಇದೆಲ್ಲ ನಮಗೆ ChatGPT ಅಥವಾ ನಮಗೆ ಯಾವುದೇ ಮಾಡೆಲ್ ಯೂಸ್ ಮಾಡಿದ್ರೆ ಕೋಡ್ ಸಿಗುತ್ತೆ. ಬಟ್ ಆ ಕೋಡ್ ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಇರುತ್ತೆ ಇಸ್ ವೆರಿ ಇಂಪಾರ್ಟೆಂಟ್. So I believe going forward it will be the understanding of code rather than writing code. As if ನಿಮಗೆ ಕೋಡ್ ಬರೀಲೇಬೇಕು, ನಾನು ಬೈ ಹ್ಯಾಂಡ್ ಬರೀಬೇಕು ಅಂತಿದ್ರೆ I can do that, but more importantly this is what we would like to have. Okay, all right. So I think that's it for this video. So next video ದಲ್ಲಿ ಇನ್ನೊಂದು next topic ಬಗ್ಗೆ ಬರ್ತಿದ್ದೇನೆ. That will be episode 6 and the series will continue. Thank you so much for watching.